ವೀಕ್ಷಕರೇ, ವಿಶ್ವದ ಅತಿ ದೊಡ್ಡ ಸಂಘಟನೆ RSS, ಹೌದು, ಯಾವ ಸಂಘಟನೆ ಈವರೆಗೆ ರಿಜಿಸ್ಟರ್ ಆಗಲಿಲ್ಲ, ಪಂಜೀಕರಣ ಮಾಡಿಕೊಳ್ಳಲಿಲ್ಲ ಅಂಥ ಸಂಸ್ಥೆಯೊಂದು ವಿಶ್ವದ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಮತ್ತು ನನ್ನನ್ನು ಯಾರೂ ಪ್ರಶ್ನಿಸಬಾರದು ಎನ್ನುವಂತಹ ಕಾರ್ಯಕರ್ತರ ಪಡೆಯನ್ನು ಹುಟ್ಟುಹಾಕಿದೆ. ಸೊ ಈ ಹಿನ್ನೆಲೆ ಈಗ ಈ ಪ್ರಶ್ನೆ ಯಾಕೆ ಬಂದಿದೆ ಅಂದರೆ, ಪ್ರಿಯಾಂಕ್ ಖರ್ಗೆ ಒಂದು ವಿಷಯವನ್ನು ಪ್ರಸ್ತಾಪಿಸಿದರು. ಅಂದರೆ RSS ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗವನ್ನು ಅಥವಾ ಸರ್ಕಾರಿ ಸ್ವಾಮ್ಯದ ಜಾಗಗಳನ್ನು ಕೊಡಬಾರ್ದು ಎನ್ನುವ ದಿಶೆಯಲ್ಲಿ ಒಂದು ಆದೇಶ ಹೊರಡಿಸಿ ಅಂತ. ಅಂತಹ ಒಂದು ಆದೇಶ ಈ ಹಿಂದಿನಿಂದ ಕೂಡ ಇತ್ತು. ಬಟ್ ಪ್ರಿಯಾಂಕ್ ಖರ್ಗೆ ಹೇಳಿದ ನಂತರ ಅದು ವಿವಾದವಾಯಿತು. ಈಗ ಪ್ರತಿದಿನ ಅದೇ ಚರ್ಚೆ ನಡೀತಾ ಇದೆ. ಅಂದರೆ RSS ಯಾವ ಮಟ್ಟದ ದೊಡ್ಡ ಸಂಸ್ಥೆ, ಯಾವ ಮಟ್ಟದ ವಿಶಾಲ ಸಂಸ್ಥೆ ಮತ್ತು ಅನ್ನೋದು ಒಂದು ಕಡೆ, ಅದು ಅಥವಾ ಇನ್ನೊಂದು ಕಡೆ RSSನ ಒಂದು ಖಳನಾಯಕನಾಗಿ ಅಥವಾ ಬಿಂಬಿಸುವ ಪ್ರತಿಕ್ರಿಯೆ ಎರಡೂ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಒಂದು ಚರ್ಚೆ ನಡೆಸೋಣ ಅಂತ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಬ್ಬರು ಮಹನೀಯರನ್ನು ಕರೆದಿದ್ದೇವೆ. ಸೊ RSS ಏನು ಎನ್ನುವುದನ್ನು ತಿಳಿಸುವ ಪ್ರಯತ್ನವನ್ನು ಎರಡು ಜನರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಒಬ್ಬರು ದತ್ತಾತ್ರೇಯ ಹೆಗಡೆ, ಇವರು ಪತ್ರಕರ್ತರಾಗಿ ಇವರು ಹಾಗೆ ನಮ್ಮ ಜೊತೆಯಲ್ಲಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಲಕ್ಷ್ಮೀಶ ಗಬಲಾಡ್ಕರ್ ಅವರಿದ್ದಾರೆ, ಇವರು ಧಾರ್ಮಿಕ ಪರಿಷತ್ ನಾಯಕರಾಗಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಾರೆ. RSSನ ಈ ಹಿಂದಿನ ಸಂಘದ ಗಣವೇಷಧಾರಿಯಾಗಿದ್ದವರು ಅಂತ ಹೇಳ್ತೇನೆ. ಓಕೆ, ಸೊ ಏನು ಸರ್, ಅಂದರೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಮಾತಿನಿಂದನೇ ಆರಂಭಿಸುವುದಾದರೆ, ಅಂದರೆ ಅವರು ಹೇಳಿದ್ದು ಒಂದು ಕಡೆ ಈಗ ಸರ್ಕಾರದ ಆದೇಶ ಹೇಳ್ತಾ ಇದೆ, ಯಾವುದೇ ಕಾರ್ಯಕ್ರಮ ಸಂಘಟನೆ ಮಾಡೋದಾದರೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪೂರ್ವಾನುಮತಿ ಪಡೆಯಬೇಕು ಅನ್ನುವಂಥದ್ದು ಒಂದು ಸಿಂಪಲ್ ಆದೇಶ ಇದೆ. ಸೊ ಅದನ್ನೇ ನಾವು ಮುಂದೆ ಜಾರಿ ಮಾಡ್ತಾ ಇದ್ದೇವೆ ಅಂತ. ಅದು ಈ ಹಿನ್ನೆಲೆಯಲ್ಲಿ ನಾವು BJP ಮತ್ತು ನಿಮ್ಮ RSSನ ಪ್ರಮುಖರನ್ನು ಕೂಡ ಸಂಪರ್ಕಿಸಿದ್ವಿ. ನೀವು ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಬರ್ತೀರಾ ಅಂತ. ಸೊ ಅವ್ರು ಹೇಳಿದರು, ಸರ್ಕಾರಿ ಆದೇಶದಲ್ಲಿ ನಮ್ಮ ಹೆಸರನ್ನು ತಗೊಳ್ಳಿಲ್ಲ ಮತ್ತು ಸಂಘದವರು ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಯಾವುದೇ ಡಿಬೇಟ್ಗಳಿಗೆ ಅಥವಾ ತನ್ನ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ಬರೋದಿಲ್ಲ. BJPಯವರು ಬೇರೆ ನಮ್ಮ ಸಂಘಟನೆಯವರು ಏನಾದರೂ ಸ್ಪಷ್ಟನೆ ಕೊಟ್ಟರೆ ಅದು ಅವರ ಇಷ್ಟ ಮತ್ತು ಈ ವಿಷಯದಲ್ಲಿ ಡಿಬೇಟ್ ಮಾಡಲಿಕ್ಕೆ ನಾವು ಯಾರನ್ನೂ ಕಳಿಸೋದಿಲ್ಲ ಅಂತ ಹೇಳಿದರು. ಸೊ ಅದರಿಂದ ನಾವು ನಿಮ್ಮನ್ನು ಕರೆದ್ವಿ ಮತ್ತು ದತ್ತಾತ್ರೇಯವ್ರನ್ನ, ಅಂದರೆ ಒಂದು ಸಾಮಾಜಿಕವಾಗಿ ಹೇಗೆ ನೋಡ್ತಾ ಇದ್ದೀರಿ ಅದನ್ನು ತಿಳಿಸ್ಲಿಕ್ಕೆ ಆಗಿ. ಸೊ ಈ RSSನಲ್ಲಿ ನೀವು ಇದ್ದವರಾಗಿ ನಿಮಗೆ ಮೊದಲ ಪ್ರಶ್ನೆ, ಯಾಕೆ ಇವರು ಸಾರ್ವಜನಿಕವಾಗಿ ತಮ್ಮ ವಿಷಯಕ್ಕೆ ಅಪವಾದ ಬಂದಾಗ, ತಮ್ಮ ವಿಷಯ ಚರ್ಚೆಗೆ ಬಂದಾಗ ಅದನ್ನು ಸ್ಪಷ್ಟನೆ ಕೊಡಲಿಕ್ಕೆ ನೇರವಾಗಿ ಅವರು ಯಾಕೆ ಬರೋದಿಲ್ಲ ಅನ್ನುವಂಥದ್ದು? ಒಂದು ರೇನ್ಕೋಟ್ ಹಾಕಿ ಸ್ನಾನ ಮಾಡೋದು ಅಂತ ಉಂಟು, ಅಥವಾ ಮೇಲುವಂಗಿ ಹಾಕಿ ಸ್ನಾನ ಮಾಡೋದು ಅಂತ. RSSನ ಸ್ವಭಾವವೇ ಅದು. ಅದು ನೇರ ಯಾವತ್ತೂ ಕೂಡ ಜನರ ಮುಂದೆ ಸಾರ್ವಜನಿಕ ಚಟುವಟಿಕೆಯ ಮೂಲಕ ತೆರೆದುಕೊಳ್ಳುತ್ತದೆ, ಆದರೆ ಸಾರ್ವಜನಿಕ ಚರ್ಚೆಗೆ ಯಾವಾಗಲೂ ತೆರೆದುಕೊಳ್ಳುವುದೇ ಇಲ್ಲ. ಅದರ ಇಷ್ಟು ದೊಡ್ಡ ಯಶಸ್ಸಿನ ರಹಸ್ಯವೇ ಅದು, ನಿಗೂಢ. ಅದು ಯಾಕೆ ಅನ್ನೋದು ಮತ್ತೊಂದು ಸ್ಪಷ್ಟ, ಜನರ ಒಂದು ಭಯ. ಎಂಥ ಭಯ? ಯಾಕೆ ಭಯ ಸರ್? ಒಂದು ಹೊಸತನ್ನು ಸೃಷ್ಟಿ ಮಾಡಿದ್ದವರು, ಹೊಸತನ್ನು, ಪರಂಪರೆಯಿಂದ ಇಲ್ಲದೆ ಇದ್ದದ್ದನ್ನು, ಪರಂಪರೆ ಅಲ್ಲವಾದದ್ದನ್ನು, ಅದನ್ನು ಇದನ್ನೇ ಪರಂಪರೆ ಅಂತ ಹೇಳಿ ಜನರ ಮುಂದೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವುದು. ಹಾಗಾಗಿ ಚರ್ಚೆಗೆ ಹೋದ ಕೂಡ ಅದು ಬಿದ್ದು ಹೋಗ್ತದೆ. ಈ ಕಾರಣದಿಂದಾಗಿ ಅವರು ಸಾರ್ವಜನಿಕ ಚರ್ಚೆಗೆ RSSನವರು ಬರುವುದಿಲ್ಲ, ಪರಿವಾರ ಸಂಘಟನೆಗಳು ಬರ್ತದೆ. ಓಕೆ, ನೀವು ಪರಂಪರೆ ಅಲ್ಲದಿರುವುದನ್ನು ಸೃಷ್ಟಿಸಿದ್ದು ಅಂತ ಹೇಳ್ತಾ ಇದ್ದೀರಿ. ಅದು ಯಾವ ರೀತಿ ಅನ್ನೋದು ಮತ್ತೆ ಕೇಳ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ರಾಜಕೀಯ ವಿಷಯವನ್ನು ಕೂಡ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಸೊ RSS ವಿಷಯದಲ್ಲಿ ಈ ಹಿಂದೆ RSS ಒಂದು ವಿಷಯ ತೊಗೊಂಡ್ರೆ ಇವರನ್ನು ಗೆಲ್ಲಿಸಬೇಕು, ಇವರನ್ನು ಸೋಲಿಸಬೇಕು ಅಂತ ಹೇಳಿದ್ರೆ ಅದು ಸ್ಪಷ್ಟವಾಗಿ ಮಾಡಿಯೇ ಮಾಡ್ತದೆ ಅನ್ನೋಂಥ ಮಾತು ಕೂಡ ಇದೆ. ಸೊ ಈ ಹಿಂದೆ ಲೋಕಸಭೆಯಲ್ಲಿ ನಿಂತ್ಕೊಂಡು ಮಲ್ಲಿಕಾರ್ಜುನ ಖರ್ಗೆಯವರು RSSನ್ನು, ಸಂಘ ಪರಿವಾರನ, BJPಯನ್ನು ಟೀಕಿಸುವಾಗ ಅದೇ ಲೋಕಸಭೆಯಲ್ಲಿ ಮೋದಿ ಕೂಡ ಮುಂದಿನ ಲೋಕಸಭೆಯಲ್ಲಿ ನೀವು ಗೆದ್ದು ಬನ್ನಿ ಮತ್ತೆ ನೋಡೋಣ ಅಂತ ಹೇಳಿದರು. ಬಟ್ ಮುಂದಿನ ಲೋಕಸಭೆಯಲ್ಲಿ ಅವರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಅವರನ್ನು ಸೋಲಿಸಬೇಕಾದ ಎಲ್ಲ ಪ್ರಯತ್ನವನ್ನು ಮಾಡಿದರು. ಈಗ ಅವರ ಮಗ ಪ್ರಿಯಾಂಕ್ ಖರ್ಗೆ ಮತ್ತೆ RSSನ್ನು ಕೆಣಕಿದ್ದಾರೆ. ಸೊ ಅವರು ಈಗ ಗೆಲ್ಲುವ ಸಾಧ್ಯತೆ ಇದೆಯಾ, ಅಥವಾ ಸೋಲಿಸಲಿಕ್ಕೆ ಏನೆಲ್ಲ ಮಾಡಬಹುದು, ಇಂಥ ಬಗ್ಗೆ ವಿಶ್ಲೇಷಣೆ ಮಾಡಬಹುದಾ? ನೋಡಿ ಸರ್, ಸಂಘ ಇವತ್ತು ಅಂತಲ್ಲ, ಅದು ಯಾವತ್ತೂ ಕೂಡ ರಾಜಕೀಯೇತರವಾಗಿ ರಾಜಕೀಯೇತರವಾಗಿ ಮಾಡ್ತದೆ. ರಾಜಕೀಯವನ್ನು ರಾಜಕೀಯೇತರವಾಗಿ ಇಟ್ಕೊಂಡಿದೆ. ಅದು ಅಲ್ಲಿ ಎಲ್ಲೂ ಹೊರಗೆ ಬರ್ತಾ ಇಲ್ಲ. ರಾಜಕೀಯದಲ್ಲಿ ಇರುವವರನ್ನ ಅವರು ತಮಗೆ ಬೇಕಾದ ಹಾಗೆ, ಅದು BJPನೇ ಆಗಬೇಕು ಅಂತಿಲ್ಲ, ಕಾಂಗ್ರೆಸ್ ಅನ್ನು ಕೂಡ ತಮಗೆ ಬೇಕಾದ ಹಾಗೆ ಬಳಸ್ಕೊಂಡಿರೋ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟಿದೆ. ಅನೇಕ, ನಾವು ಇದನ್ನು ನಾನು ಮೆನ್ಷನ್ ಮಾಡೋದಿಲ್ಲ, ದೊಡ್ಡ ದೊಡ್ಡ ಕಾಂಗ್ರೆಸ್ಸಿನ ನಾಯಕರುಗಳು
ಸಂಘದ ಕಚೇರಿಗಳಿಗೆ, ಸಂಘದ ಕೆಲವು ಚಟುವಟಿಕೆಗಳಿಗೆ ಡೊನೇಷನ್, ದೊಡ್ಡ ಪ್ರಮಾಣದಲ್ಲಿ ಡೊನೇಷನ್ ಕೊಟ್ಟಿರುವಂತಹ ಉದಾಹರಣೆಗಳು ನಿಮ್ಮ ಕಣ್ಮುಂದೆನೇ ಇದೆ. ಅದು ಮೆನ್ಷನ್ ಮಾಡುವ ಅಗತ್ಯತೆ ಇಲ್ಲ ಅಂತ ನನಗನ್ನಿಸ್ತದೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಇದೇನು ಗೊತ್ತಿಲ್ಲದ ವಿಚಾರ ಏನಲ್ಲ. ಆದರೆ ಸಂಘ ಎಲ್ಲೂ ಕೂಡ ಸಂಘವನ್ನು ಖಳನಾಯಕನನ್ನಾಗಿ ಮಾಡಿದ್ದುಂಟು. ಆದರೆ ಸಂಘ ಎಲ್ಲೂ ಕೂಡ ಯಾವುದೇ ಒಂದು ವಿವಾದಾಸ್ಪದ ಇದರಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಅದಾಗ ಕಾಣಿಸ್ಕೊಂಡಿದ್ದು ನೀವು ಎಲ್ಲ ಅವರು ಹೇಳಿದ್ರು, ಅದಕ್ಕೆ ಸಂಸ್ಕೃತಿ ಅಲ್ಲದೇ ಇರುವುದನ್ನ ಸಂಸ್ಕೃತಿಯಾಗಿ ಬಿಂಬಿಸುವ ಪ್ರಯತ್ನ ಮಾಡಿದೆ. ಒಂದು ನಿಮಿಷ, ಅದಕ್ಕಾಗಿ ಇಂಥ ವಿಷಯಗಳು ಮುಖವನ್ನು ಮುಚ್ಚಿಕೊಳ್ತದೆ ಅಂತ. ಇಲ್ಲ ಸರ್, ಸಂಘದ ಸಂಸ್ಕೃತಿ ಅಲ್ಲದನ್ನ ಅದು ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಒಪ್ಪುದಿಲ್ಲ. ಬಟ್ ಸಂಸ್ಕೃತಿ ನೀವು ರಾಜಕೀಯವನ್ನು ಎಳತ್ತಂದಿದ್ದೀರಿ, ಅದನ್ನು ನಾನು ಹೇಳ್ತೇನೆ. ರಾಜಕೀಯವನ್ನು ಈಗ ತಗೊಂಡು ಬಂದ್ರಿ, ಎಲ್ಲಿದು ನೀವು ಖರ್ಗೆ ಅವರ ಪುತ್ರದ ವಿಚಾರದಲ್ಲಿ, ಪ್ರಿಯಾಂಕಾ ಖರ್ಗೆ ಅವರ ವಿಚಾರದಲ್ಲಿ, ಈಗಿನ ಪೊಸಿಷನಲ್ಲಿ, ಈ ಕ್ಷಣದ ಪೊಸಿಷನ್ನಲ್ಲಿ, ಯಾಕೆ ಅಂತಂದ್ರಲ್ಲ ಅವ್ರ ಕ್ಷೇತ್ರದ ಹಿಂದೆ ಮುಂದೆ ಸುತ್ತಮುತ್ತಲು ಈಗ BJPಯ ಒಂದು ಬೇರೆ ಬೇರೆ ನಾಯಕತ್ವಗಳು ಅಲ್ಲಿ ಅವರೊಟ್ಟಿಗೆ ಸೇರಿಕೊಂಡಿದೆ. ಗುತ್ತೇದಾರ್ ಫ್ಯಾಮಿಲಿ ಇರ್ಬೋದು, ಬೇರೆ ಬೇರೆ ನಾಯಕತ್ವ, ಈ ಜಾಧವ್ ಇರ್ಬೋದು, ಬೇರೆ ಬೇರೆ ಇವರೆಲ್ಲ ಅಲ್ಲಿ ಅವರೊಟ್ಟಿಗೆ BJP ಒಟ್ಟಿಗೆ ಸೇರಿಕೊಂಡಿರೋದ್ರಿಂದ ಅವರದ್ದೇ ಆದಂಥ ನೆಟ್ವರ್ಕ್ ಬೆಳೆದಿದೆ. ನಾನು ಸಂಘ ಬೆಳೆದಿದೆ ಅಂತೇಳಿ ಹೇಳ್ತಾ ಇಲ್ಲ. ಆ ಪ್ರದೇಶಗಳಲ್ಲಿ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಸಂಘ ಸಿಕ್ಕಾಪಟ್ಟೆ ಬೆಳೆದಿದೆ ಅಂತ ನಾನು ಹೇಳ್ತಾ ಇರಲ್ಲ. ಬಟ್ ಅಲ್ಲಿ ಸಂಘ ಈ ಒಂದು ರಾಜಕೀಯವಾಗಿ BJP ಏನು ಬೆಳೆದಿದೆ ಅದರ ಉಪಯೋಗವನ್ನು ಸಂಘ ಪಡ್ಕೊಳ್ತಾ ಇದೆ, ಅಲ್ಲಿ ಪಡ್ಕೊಳ್ತಾ ಇದೆ. ನಿಮಗೆ ನಾವು ಹೇಳ್ತೀವಿ ಸಂಘ ಈ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಕಾರಣ ಏನು? ನೀವು ಮೊದಲಿಗೆ ಆ ಒಂದು ಇದು ತೆಗೆದ್ರಿ, ಯಾವುದೇ ಒಂದು ರಿಜಿಸ್ಟ್ರೇಷನ್ ಇಲ್ಲದ ಸಂಘಟನೆ ಈ ಪ್ರಮಾಣದಲ್ಲಿ ಬೆಳೆದಿದೆ ಅಂತಂದರೆ ಅದು ಆಶ್ಚರ್ಯ. ನನ್ನ ಮಟ್ಟಿಗೆ ಈ ಖರ್ಗೆ ಅವರು ಕೋಲ್ ಕೊಟ್ಟು ಪೆಟ್ಟು ತಿಂದಿದ್ದಾರೆ. ಕಾಂಗ್ರೆಸ್ ಈ ಕೆಲಸ ಈ ಕ್ಷಣದಲ್ಲಿ ಅವಶ್ಯಕತೆ ಇದ್ದಿಲ್ಲ. ಸಂಘ ಮತ್ತು BJPಗೆ ಇದು ಪ್ಲಸ್ ಆಗುವ ರೀತಿಯಲ್ಲಿ ಇವತ್ತು ಚರ್ಚೆ ಪೂರ್ತಿ ಸಂಘ ಮತ್ತು BJPಗೆ ಪ್ಲಸ್ಸು, ಕಾಂಗ್ರೆಸ್ಸಿಗೆ ಮೈನಸ್ಸು. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಕಾಂಗ್ರೆಸ್ಸಿನ ನಾಯಕರುಗಳು ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ. ಓಕೆ, ನೀವು ಹೇಳ್ತಾ ಇದ್ರಿ ಈಗ ವಿಶಾಲವಾಗಿ ಬೆಳೆದಿದೆ, ಯಾಕೆ ಬೆಳೀತು, ಹೇಗೆ ಬೆಳೀತು ಅನ್ನೋದು ಪ್ರಶ್ನೆ ಕೂಡ ಇರ್ತದೆ. ಇಲ್ಲ, ನಿಮಗೆ ನೀವು ಅದಕ್ಕೆ ನಾವು ಹಿಂದಿಂದ ಹೋಗುವ. 1925 ಸಂಘ ಹುಡ್ತದೆ. ಹೆಡ್ಗೇವಾರರು BJP ಅಥವಾ ಬೇರೆ ಕಡೆಯಿಂದ ಬಂದವರಲ್ಲ, ಅವರು ಕಾಂಗ್ರೆಸ್ಸಿನ ಕೂಸೆ ಆಗಿದ್ದಂಥವರು. ಅವರು ಇದನ್ನು ಹುಟ್ಟಾಕ್ತಾರೆ. ಇದನ್ನು ಅವರು ಕಾಂಗ್ರೆಸ್ಸಿಂದ ಬಂದರೂ ಕೂಡ ಅವರು ಕಾಂಗ್ರೆಸ್ಸಿನಿಂದ ದೂರ ರಾಜಕೀಯವಾಗಿ ಅಂತರ ಕಾಪಾಡಿಕೊಂಡು ಸಂಘವನ್ನು ಬೆಳೆಸುವಂಥ ಕೆಲಸ ಮಾಡ್ತಾರೆ. ಓನ್ಲಿ ಹಿಂದುತ್ವ ಮತ್ತು ದೇಶ, ಹಿಂದೂ ಮತ್ತು ದೇಶ, ಇದು ಎರಡು ಆಧಾರದಲ್ಲಿ ಅದು ಬೆಳೆಸುವಂಥ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಲ್ಲರನ್ನೂ ತಗೊಂಡು ಹೋಗ್ಲಿಕ್ಕೆ ನೋಡ್ತಾ ಇದ್ದಾಗ ಜನರಿಗೆ ಈ ಒಂದು ಇದು ಆಪ್ತವಾಗ್ತಾ ಹೋಗ್ತದೆ ಜನರಿಗೆ. ಯಾಕೆಂದರೆ ಈ ಒಂದು ಹಿಂದುಳಿದವರು ಅವರನ್ನು ಕಾಂಗ್ರೆಸ್ ಮೇಲೆತ್ತುವ ಕೆಲಸ ಮಾಡಿತು. ಮತ್ತೊಂದು ಕಡೆ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡಿತು ಅಂತೇಳಿ ಎಲ್ಲರ ಈ ಮೇಲ್ವರ್ಗದವರ ಮತ್ತು ಬೇರೆ ಬೇರೆ ಉದಾಹರಣೆಗೆ ರಾಜಸ್ಥಾನ್, ಗುಜರಾತ್ ಅಲ್ಲೆಲ್ಲ ಸಂಪೂರ್ಣವಾಗಿ ಅವರಿಗೆ ಕಾಂಗ್ರೆಸ್ಸಿನ ಮೇಲೆ ಇಷ್ಟು ಬೇಸರ ಬರಲಿಕ್ಕೆ ಕಾರಣ ಏನು ಅಂತಂದರೆ ಕಾಂಗ್ರೆಸ್ ಈ ಒಂದು ಅಸಮಾನತೆ ಮಾಡಿತು. ಅವರು ಎಲ್ಲರನ್ನೂ ತಗೊಂಡು ಹೋಗ್ಲಿಕ್ಕೆ ಇಲ್ಲ, ಓನ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರ ಕಡೆ ಹೆಚ್ಚಿನ ಗಮನ ಕೊಟ್ಟಿತ್ತು ಅನ್ನೋ ಭಾವನೆ ಬರುವಂಗಾಯಿತು. ಆ ಭಾವನೆ ಬಂದಿರೋ ಕಾರಣದಿಂದಾಗಿ ಒಂದು ಕಡೆ ಜನಗಳು ಒಟ್ಟಾಗ್ತಾ ಹೋದರು. ಇದನ್ನು ಅವರು ಅರ್ಥನೇ ಮಾಡ್ಕೊಂಡಿಲ್ಲ. ಕಾಂಗ್ರೆಸ್ ಈಗಲೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಲಾಭಕ್ಕೆ ಸಂಘ ಪರಿವಾರ ಪಡಿತಾ ಹೋಯ್ತು. ಅದರ ಕಾರಣದಿಂದಾಗಿ BJPಗೆ ಅಧಿಕಾರ ಬರಲಿಕ್ಕೆ ಸಾಧ್ಯ ಆಯಿತು. ಅಧಿಕಾರ BJPಗೆ ಬರಲಿಕ್ಕೆ ಬೇರೆ ಬೇರೆ ಕಾರಣ ಇದೆ, ಅಧಿಕಾರ ಬರಲಿಕ್ಕೆ ಬೇರೆ ಬೇರೆ ಕಾರಣ ಇದೆ, ಸಂಘ ಬೆಳೀಲಿಕ್ಕೆ ಅದು ಕಾರಣ ಆಯಿತು ಅಷ್ಟೇ. ಓಕೆ ಸರ್, ನೀವು ಆಗಲೇ ಹೇಳಿದ್ರಿ ಸಂಸ್ಕೃತಿ ಅಲ್ಲದೇ ಇರುವುದನ್ನು ಹೊಸದಾಗಿ ಸೃಷ್ಟಿಸಿಕೊಟ್ಟಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಇದಕ್ಕೆ ಒಂದು ಸ್ವಲ್ಪ ಉದಾಹರಣೆ, ಸ್ಪಷ್ಟನೆ ಏನಾದರೂ ಕೊಡಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಈ RSS ಹೆಚ್ಚು ಜನರ ರೀಚ್ ಆಗಲಿಕ್ಕೆ ಎರಡು ಸಂಗತಿಯನ್ನು ಆಯ್ಕೆ ಮಾಡಿಕೊಂಡಿತು. ಒಂದು ರಕ್ಷಾಬಂಧನ, ಇನ್ನೊಂದು ಗುರುಪೂಜೆ. ರಕ್ಷಾಬಂಧನ ಅದು ಎಷ್ಟು ವ್ಯಾಪಕವಾಗಿ ಮಾಡಿತು ಅಂತ ಕೇಳಿದರೆ, ನೀವೊಂದು 25-30 ವರ್ಷಗಳ ಹಿಂದಿನ RSSನ ಕರಪತ್ರಗಳನ್ನು ನೋಡಿದರೆ ಹೇಗಾದರೂ ಮಾಡಿ ಒಂದು ಬೂತಲ್ಲಿ, ಒಂದು ಉಪವಸತಿಯಲ್ಲಿ ಅಲ್ಲ, ಒಂದು ಗ್ರಾಮದಲ್ಲಿ ಒಂದಾರು ರಕ್ಷಾಬಂಧನ ಮಾಡಬೇಕು ಅಂತ RSSಗೊಂದು ಹಠ ಇತ್ತು. ಆದರೆ ಈಗ ಅದೆಲ್ಲ ಕಡೆ
ಆವರಿಸಿಬಿಟ್ಟಿದೆ. ಅದಕ್ಕೆ ಎಷ್ಟು ಚಂದಕ್ಕೆ ಅವರು ಸಿದ್ಧಾಂತ ಲೇಪ ಕೊಟ್ಟರು. ಆ್ಯಕ್ಚುಲಿ RSS ಹೇಳುವ ಹಿಂದುತ್ವಕ್ಕೂ ಈ ರಕ್ಷಾಬಂಧನಕ್ಕೂ ಯಾವ ಸಂಬಂಧವೂ ಇಲ್ಲ. ಈಗ ಅದನ್ನು RSSನ ಕಥೆ ನಿಮಗೆಲ್ಲ ರಕ್ಷಾಬಂಧನದಲ್ಲಿ ಇಡೀ ಅದನ್ನು ನಿಮಗೆ ಭಾರತದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಎಲ್ಲಿ ಹೋದರೂ ಯಾವುದೇ ಒಂದು RSSನ ಕಡೆಯಿಂದ ಆಗುವಂತಹ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಹೇಳುವಂತಹ ಘಟನೆ, ಹೇಳುವಂತಹ ಕತೆ, ಹೇಳುವಂತಹ ವಿಚಾರ ಒಂದೇ ರೀತಿ, ಭಾಷೆ ಬೇರೆ. ಆ ಕಥೆಯನ್ನು ಆ ವ್ಯಕ್ತಿ ಭಾಷಣ ಮಾಡುವ ವ್ಯಕ್ತಿ ನಿಲ್ಲುವ ಭಂಗಿಯಿಂದ ಹಿಡಿದು ಅದರ ಶೈಲಿ, ಅದರ ಭಾವ ಎಲ್ಲ ಒಂದು ಏಕರೂಪ. ಅದಕ್ಕೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಅದನ್ನೆಲ್ಲ ಕಡೆ ಅದನ್ನು ಹಂಚಿಬಿಡುವುದು. ರಕ್ಷಾಬಂಧನ ಅನ್ನೋ ಅದು ಸಂಗತಿಯೇ ಬೇರೆ. ಅದನ್ನು ಹಿಂದುತ್ವ ಅಂತ ಹೇಳಿ, ಅದನ್ನು ಹಿಂದೂಗಳು ಕಟ್ಟಿಕೊಳ್ಬೇಕು ಅಂತ ಹೇಳಿ, ಅದದು ಒಂದು ಪ್ರತಿಕ್ರಿಯಾತ್ಮಕವಾಗಿ, ಪ್ರಚೋದನಾತ್ಮಕವಾಗಿ ಮತ್ತು ಸ್ಪರ್ಧಾತ್ಮಕವಾಗಿ ಈ 3 ಆ್ಯಂಗಲ್ಗಳಲ್ಲಿ ರಕ್ಷಾಬಂಧನವನ್ನು ಬಳಕೆ ಮಾಡಿದ್ದು. ಪರಂಪರೆ ಇದ್ದದ್ದು ಬೇರೆ ರೀತಿಯದು. ಅದು ಅಣ್ಣ ತಂಗಿಗೆ ಕಟ್ಟುವಂತ, ಅಣ್ಣ ತಂಗಿ ಮಾತ್ರ ಅಲ್ಲ ಸರ್, ಯುದ್ಧಕ್ಕೆ ಹೋಗುವಂತಹ ಗಂಡನಿಗೆ ರಕ್ಷಾ ಕಟ್ಟಲಿಕ್ಕೆ ಉಂಟು ಹೆಂಡತಿ. ಅದು ಭ್ರಾತೃತ್ವದ್ದು ಅಲ್ಲದ, ಅದಕ್ಕಿಂತ ಮೀರಿದ್ದು, ಅದು ಬೇರೆ ಸಂಗತಿ, ಅದು ರಕ್ಷೆ ಅದು. ಆಯ್ತಾ? ಇನ್ನೊಂದು ಗುರುಪೂಜೆ ನೋಡಿ. RSS, ನಾನು ಹೇಳ್ತಾ ಇದ್ದೇನೆ ಮೀಡಿಯಾದಲ್ಲಿ, RSS ಭಾರತದ ಗುರು ಪರಂಪರೆಗೆ ಅಪಮಾನ ಮಾಡ್ತಾ ಉಂಟು ಸರ್. ನಮ್ಮಲ್ಲಿ ಗುರು ಪರಂಪರೆ ಅದೆಂತ ಉದಾತ್ತವಾದದ್ದು ಅದು ಭಾರತದಲ್ಲಿ. ಆ ಗುರು ಪರಂಪರೆಯನ್ನು ಒಂದು ಧ್ವಜ RSS ಹೇಳ್ತದೆ, ನಮಗೆ ಯಾವುದೇ ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿ ನಶ್ವರ, ವ್ಯಕ್ತಿ ಯಾವಾಗ ಬೇಕಾದ್ರೂ ಅವ ಕೆಳಗೆ ಬೀಳ್ಬೋದು, ಯಾವಾಗಲೂ ಪತನಗೊಳ್ಬೋದು ನಮಗೆ. ಹಾಗಾಗಿ ಶಾಶ್ವತವಾದಂತಹ ಸಂಘಟನೆಗೆ ನಶ್ವರನಾದಂತಹ ವ್ಯಕ್ತಿ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಧ್ವಜವೇ ಗುರು ಅಂತ ಹೇಳಿ ಕೇಸರಿ ಧ್ವಜವನ್ನು ಗುರು ಅಂತ ಹೇಳ್ತದೆ, ಅದಕ್ಕೆ ಭಗವದ್ ಧ್ವಜ ಅಂತ ಹೇಳ್ತಾರೆ ಸರ್. ನಮ್ಮ ರಾಮಾಯಣ ಮಹಾಭಾರತ ತೆಗೊಳ್ಳಿ, ಯಾವ ರಾಮನ ರಥದ ಮೇಲೂ, ರಾಮನಿಗೆ ಕಳಿಸಿಕೊಟ್ಟಂತಹ ರಥದ ಮೇಲಿದ್ದದ್ದು ಭಗವಧ್ವಜ ಅಲ್ಲ, ಕೇಸರಿ ಧ್ವಜ ಅಲ್ಲ. ಅಥವಾ ಪಾರ್ಥ ಸಾರಥಿಯ ರಥದಲ್ಲಿ ಅರ್ಜುನನಿಗೆ ಸಾರಥ್ಯ ಮಾಡಿದಂತಹ ಕೃಷ್ಣನ ರಥದ ಮೇಲೆ ಇದ್ದದ್ದು ಕೇಸರಿ ಧ್ವಜ ಅಲ್ಲ. ಎಲ್ಲಿತ್ತು ಧ್ವಜ? ಈ ಕೇಸರಿ ಧ್ವಜ. ಕೇಸರಿ ಅನ್ನುವುದು ಹಿಂದೂ ಧರ್ಮದ ಒಂದು ಪರ್ಯಾಯವಾದ್ದು ಸರ್. ಸ್ವಾಮೀಜಿಗಳು ಹಾಕಬೇಕಾದ್ದು ಕೇಸರಿ ಅಲ್ಲ, ಕಾವಿ. ಒಂದು ಭವ್ಯವಾದಂತಹ, ಒಂದು ದಿವ್ಯವಾದಂತಹ ಗುರು ಪರಂಪರೆಯನ್ನ, ಆ ಪರಾತ್ಪರ ಗುರುತತ್ವವನ್ನ ಸಾಧನೆಗೆ ಬೇಕಾಗಿ, ಲೌಕಿಕವಾದ ಮತ್ತು ಪಾರಮಾರ್ಥಿಕವಾದ ಸಾಧನೆಯನ್ನು ಮಾಡಲಿಕ್ಕೆ ಬೇಕಾಗಿ ಉಪಯೋಗ ಮಾಡಬೇಕಾದಂತಹ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಧ್ವಜವನ್ನ, ಒಂದು ಬಟ್ಟೆ, ಒಂದು ಧ್ವಜವನ್ನು ಗುರು ಅಂತ ಹೇಳಿ, ಮತ್ತೆ ಈ ಮಠಾಧೀಶರು ಕೂಡ ಅದೇ ಬಟ್ಟೆಯನ್ನು ಧರಿಸುವಂತ ಅನಿವಾರ್ಯತೆ ತಂದ್ರ. ಎಸ್, ಅಂದ್ರೆ ಅದು ಸರ್, ಅದೇ ಇನ್ನೆಂತ ಇದೆ ಅಂತ ಕೇಳಿದ್ರೆ 84ನೇ ಇಸಲಿ ಇದಾದಂತಹ ಒಂದು ಸಂಗತಿ ಇದು. ಮೀನಾಕ್ಷಿಪುರಂನಲ್ಲಿ ಆದಂತಹ ಒಂದು ಮತಾಂತರವಾದ ಸಂಗತಿಯನ್ನು ಮುಂದೆ ಇಟ್ಟುಕೊಂಡು ನಿಮಗೆ ಇಡೀ ಎಷ್ಟು ಸಾಧ್ಯವೋ ಅಷ್ಟು ನಾವು ಕೇಸರಿ ಸ್ಪ್ರೆಡ್ ಮಾಡಬೇಕು ನೋಡಿ. ವೈದಿಕ ಪದ್ಧತಿಯಲ್ಲಿ ಮಾಡುವಂತಹ, ನಮ್ಮ ಧಾರ್ಮಿಕ ವೈದಿಕ ಪದ್ಧತಿಯಲ್ಲಿ ಮಾಡುವಂತಹ ನವಗ್ರಹಕ್ಕೆ ಒಂದೊಂದು ಧ್ಯಾನ, ಒಂದೊಂದು ಧಾನ್ಯ, ಒಂದೊಂದು ಬಣ್ಣದ ಬಟ್ಟೆ, ಅಲ್ಲಿ ಕೂಡ ಕೇಸರಿ ಇಲ್ಲ ಸರ್. ಉಂಟಾ ಹೇಳಿದವರೇ? ಇಲ್ಲ. ಎಲ್ಲಿಯೂ ಇಲ್ಲದಿದ್ದದ್ದನ್ನು ಅದನ್ನು ನಾನು ಪರಂಪರೆ ಅಂತ ಹೇಳಿದ್ದು. ಇದನ್ನು ಈ ಗುರು ಯಾಕಂದರೆ ಭಾರತದ ಜನಕ್ಕೆ ಬಹುದೊಡ್ಡ ಸಂಗತಿ. ಈಗ ಮುಸಲ್ಮಾನರು ಕೂಡ ಗುರುಗಳು ಅಂತ ಹೇಳ್ತೀರಿ ನೀವು, ಹೌದಾ? ಗುರುಕುಲು ಅಂತ ಹೇಳ್ತಾರೆ, ತುಳುವ ಮಾತ್ರ ಗುರುಕುಲು, ಎಂಕಲ ಪಳ್ಳಿದ ಗುರುಕುಲು ಅಂತಾರೆ ಅಂತ ಹೇಳ್ತಾರೆ. ನಮ್ಮ ಪಳ್ಳಿಯ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಗುರು ತತ್ವ ಅಷ್ಟು ಪವರ್ಫುಲ್ ಸರ್. ಅದು ಚರ್ಚೆಯಲ್ಲಿ ಇಲ್ಲೇ ಕ್ರೈಸ್ತರು ಕೂಡ ಮಾತಾಡುವಾಗ ನಾವು ಕ್ರೈಸ್ತ ಧರ್ಮಗುರುಗಳು ಹೇಳಿದರು ಅಂತ ಹೇಳ್ತಾರೆ. ಅಂದರೆ ಇಂಥದ್ದು ಭಾವಾತ್ಮಕವಾದ ಸಂಗತಿಯನ್ನು ಅದನ್ನು ವ್ಯವಸ್ಥಿತವಾಗಿ ಸಂಘಟನೆಗೆ, ಹಾಗಾಗಿ RSS ಇಡೀ ಯೋಚನೆ ಮಾಡೋದು ಹೇಗೆ ಅಂತ ಕೇಳಿದರೆ, ನಾವು ಈ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಹೇಗೆ ಬೆಳೆಸ್ಬೋದು. ಅಲ್ಲಿ ಒಂದು ಕಾರ್ಯಕ್ರಮ ಉಂಟು, ನಾಡಿದ್ದು ಒಂದು ದೊಡ್ಡ ಮಟ್ಟದ ಒಂದು 2,000 ಜನರನ್ನು ಸೇರಿಸಬೇಕು ನಾವು ಆ ಗ್ರಾಮದಲ್ಲಿ. ಆ ಮೂಲಕವಾಗಿ ಈ ನಿಮಿತ್ತವಾಗಿ ನಮ್ಮ ಸಂಘಟನೆ ನಾವು ಹೇಗೆ ಬೆಳೆಸ್ಬೋದು. ಪ್ರತಿಯೊಂದು ಸಂಘಟನೆ ಬೆಳೆಸಲಿಕ್ಕೆ ಬಳಕೆ ಮಾಡಿದ್ದು, ಪ್ರತಿ ವ್ಯಕ್ತಿಯನ್ನು ಸಂಘಟನೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ದು. ಹಾಗಾಗಿ ಪರಂಪರೆಗೆ ಸಂಬಂಧವೇ ಇಲ್ಲದ ಸಂಗತಿಯನ್ನು ಹೊಸ ಪರಂಪರೆ ಅಂತ ಅದನ್ನು ನಾನು ಹೇಳಿದ್ದು. ಗುರುಪೂಜೆ ಮತ್ತು ರಕ್ಷಾಬಂಧನ ಇದು ಸಂಗತಿಯೇ ಬೇರೆ, ಇವರು ಹೇಳ್ತಾ ಇರೋದೇ ಬೇರೆ, ಅದರ ಜನ ನಂಬಿದ್ದಾರೆ ಅದನ್ನು. ಅದು ಕಾರಣಗಳು ಬೇರೆ ಉಂಟು, ಅದು ಮುಂದೆ ಬಂದರೆ ಅದು ಹೇಳಿಕೊಳ್ಳೋದನ್ನು. ಓಕೆ, ಇದರ ಜೊತೆಯಲ್ಲಿ ಅವರೊಂದು ವಿಷಯವನ್ನು ಪ್ರಸಾದಿದ್ರು. ದೇಶ ಪ್ರೇಮ, ಶಿಸ್ತು, ಈ 3 ವಿಷಯವನ್ನು ಇಟ್ಟುಕೊಂಡು ಸಂಘ ಬೆಳೆಸ್ತಾ ಹೋಯಿತು. ಸೊ ಮತ್ತು ಅದಕ್ಕೆ ಆಕರ್ಷಿತರಾಗಿ ಹೋದರು ಮತ್ತು ಇದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಕಾಂಗ್ರೆಸ್ ಒದಗಿಸ್ತಾ ಹೋಯಿತು ಅಂತ ಏನು ಹೇಳ್ತೀರಿ ಅದಕ್ಕೆ? ಇಲ್ಲ ಸರ್, ಅದೆಂತ ಗೊತ್ತಾ, ಈ ಒಂದು ವ್ಯವಸ್ಥಿತ 2 ಸಂಗತಿ ಉಂಟು. ಇನ್ನೊಂದು, ಈ RSS ಹೇಗೆ ರೀಚ್ ಆಗ್ತದೆ, ಜನಗಳನ್ನು ಹೇಗೆ ರೀಚ್ ಆಯ್ತದು ಅಂತ ಕೇಳಿದರೆ, ಒಂದು ಮಕ್ಕಳಿಗೆ ಹೋಗಿ ಕಥೆ ಹೇಳೋದು, ಮಕ್ಕಳನ್ನು ಆಟ ಆಡಿಸೋದು. ಈಗ ಡಾಕ್ಟರ್ ಹೆಡ್ಗೇವಾರ್ ಅವರು 1925 RSS ಅನ್ನು ಹುಟ್ಟು ಹಾಕಿದ ಮೇಲೆ
ಭಾಷೆ ಹುಟ್ಟು ಭಾಷೆ ಗೊತ್ತಿಲ್ಲದಂತಹ ತಮಿಳುನಾಡು ಏನು ಅಂತ ಗೊತ್ತಿಲ್ಲದಿರುವಂತಹ ತಮಿಳುನಾಡಿನ ಭಾಷೆ ಏನು ಅಂತ ಗೊತ್ತಿಲ್ಲದಿರುವಂತಹ ಒಬ್ಬ ಮರಾಠಿ ಮಾತಾಡುವ ತಮಿಳುನಾಡಿಗೆ ಬಂದು ಅಲ್ಲಿ ಅವ RSS ಅನ್ನು ಬೆಳೆಸ್ತಾನೆ ಅಂತ ಹೇಳಿದರೆ ಅವ ಮಾಡಿದ್ದದನ್ನೇ ಎಂಥದಿಲ್ಲ. ಅವ ನಾನೊಂದು ಕೇಳಿದ್ದೆ, ಸೈಕಲ್ ಹೋಗುದಂತ ಒಬ್ಬ ಡಿಬ್ಬ ಅಂತ ಬನ್ನಿ ಸಣ್ಣಕ್ಕೆ ಗುದ್ದಿದಂತವ ಉದ್ದೇಶಪೂರ್ವಕವಾಗಿ ರಾಪ ಅಂತ ಬಿದ್ದವನ ಮನೆ ಕರ್ಕೊಂಡೋಗಿ ಆಯ್ತು. ಯಾರಿಗೆ ಈ ಸೈಕಲ್ ಹೋಗಿ ತಾಗಿಸಿದ್ದಾನೆ ಈ ವ್ಯಕ್ತಿ, ಈ RSS ವ್ಯಕ್ತಿ, ಅವನನ್ನು ಕರ್ಕೊಂಡು ಹೋಗ್ತಾನೆ. ಕೆಳಗೆ ಬಿದ್ದ ವ್ಯಕ್ತಿ ಸೈಕಲ್ ಸವಾರನ ಮನೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸಂಬಂಧ ಬೆಳೆಯಿತು. ಮತ್ತು ಮಕ್ಕಳಿಗೆ ಕತೆ ಹೇಳೋದು, ಮಕ್ಕಳನ್ನ ಆಟ ಆಡಿಸೋದು. ನೋಡಿ, ಇಡೀ RSS ಯಾರು ಅಂತ ತಗೊಂಡ್ರೆ ಫಸ್ಟಿಗೆ ಇರೋದು ಆಟ. ಆಟ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಪ್ರತಿ ವಯೋಮಾನದವರಿಗೂ ಬೇಕಾದಂತಹ ಆಟ. ಆಟದ ಮೂಲಕ ಮತ್ತು ಕತೆ ಹೇಳೋದು. ಕತೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಹಾಡುಗಳು ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ನಮಗೆ ಏನು ಬೇಕು, ಮಕ್ಕಳಿಗೆ ಏನು ಬೇಕು, ಆಯಾಯ ವಯೋಮಾನದವರಿಗೆ ಏನು ಬೇಕು ಅದನ್ನು ಚಂದವಾಗಿ ಕೊಟ್ಟದ್ದು. ಮೊದಲು ಅವರ ವಿಶ್ವಾಸ ಪಡ್ಕೊಳ್ಳೋದು. ನಾವು ಧರ್ಮ ಕಾರ್ಯ ಮಾಡ್ತೇವೆ ಅಂತ ಹೇಳಿದ್ದು. ಅದ್ರ ಜೊತೆ ಗೊತ್ತಿದ್ದಾಗ ಸಿದ್ಧಾಂತ ವೆರಿ ಡೇಂಜರ್ ಇರೋದು ಇಲ್ಲಿಯೇ ಸರ್. ಕಥೆ ಒಳ್ಳೆಯದು, ಶ್ಲೋಕ ಒಳ್ಳೆಯದು, ವ್ಯಾಯಾಮ ಒಳ್ಳೆಯದು, ಯೋಗಾಸನ ಒಳ್ಳೆಯದು. ಅಲ್ಲಿ ಅಪಾಯ ಇರುವುದು ಒಂದು ರಾಜಕೀಯ ಸಿದ್ಧಾಂತವನ್ನು ಇದು ರಾಷ್ಟ್ರೀಯ ಸಿದ್ಧಾಂತ, ಇದೊಂದು ಧಾರ್ಮಿಕ ಸಿದ್ಧಾಂತ ಅಂತ ಹೇಳಿ ತುಂಬಿಸುವುದುಂಟಲ್ಲ, ಅದು ಅಪಾಯ. ಸರ್, ಅವರು ತಮ್ಮ ಕೆಲಸದಲ್ಲಿ ಅಂದರೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅದು ಆ ಶ್ರದ್ಧೆ ಅವರು ಅದರ ಯಶಸ್ವಿಯಾಗಿದ್ದಾರೆ. ಹೌದು. ಬಟ್ ಅದನ್ನು ತಡಿಲಿಕ್ಕೆ ಇನ್ನೋರಿಗೆ ಯಾರಿಗೆ ಸಾಧ್ಯ ಆಗಲಿಲ್ಲ, ಯಾಕೆ ಸರ್? ಅದೇ ನೋಡಿ, ತಡಲಿಕ್ಕೆ ಯಾಕೆ ಸಾಧ್ಯ ಅಂತ ಕೇಳು. ಒಂದಕ್ಕೆ ಪ್ರತಿಯೊಂದಕ್ಕೂ ಒಂದು ಟೈಮ್ ಒಂದು ಸರ್. ಈಗ ನಿಜವಾಗಿ RSS ವೀಕ್ ಅವರು ಹೇಳಿದ್ರಲ್ಲ, ಇದು RSS ಅನುಕೂಲ ಅಂತ. RSSಗೆ ಅನುಕೂಲ ಅಲ್ಲ, RSS ಆಕ್ಚುಲಿ ಇಳಿಜಾರಿಯಲ್ಲಿ ಹೋಗ್ತಾ ಉಂಟು. ನಾನಿಂದ 2004 ದಿವಸದಿಂದ ನಾನು ಹೇಳ್ತಾ ಮಧ್ಯದಲ್ಲಿ ಒಂದು ಮಾತು ಹೇಳ್ಬಿಡ್ತೇನೆ, ನೀವು ಅದನ್ನೇ ಮುಂದುವರಿಸುವಂತೆ. ನಾನು ಇತ್ತೀಚೆಗೆ ನಮ್ಮ MG ಹೆಗ್ಡೆ ಅವ್ರ ಹತ್ರ ಮಾತಾಡ್ತಿದ್ದೆ. ಒಂದು ಕಾಲ ಇತ್ತು, ಜಿಲ್ಲಾ ಮಟ್ಟದಲ್ಲಿ ಒಂದು RSSನ ಕಾರ್ಯಕ್ರಮ ಆದರೆ ಸಮುದ್ರದ ಅಲೆಗಳ ರೂಪದಲ್ಲಿ ಗಣವೇಷಧಾರಿಗಳು ಬಂದು ಒಂದು ಕಡೆ ಸೇರ್ತಾ ಇದ್ರು. ಬಟ್ ಇವತ್ತು RSSನ ಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಅವರು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಲು ಜನರನ್ನು ಸೇರಿಸಲಿಕ್ಕೆ ಆಗದಂಥ ಸ್ಥಿತಿ ಬಂದಿದೆ. ಅದಕ್ಕಾಗಿ ಅವರು ಪ್ರಾಂತೀಯವಾಗಿ ಅಥವಾ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇದ್ದಾರೆ, ಅಥವಾ ದೇಶ ಮಟ್ಟದಲ್ಲಿ ಕಾರ್ಯಕ್ರಮ ಸಂಘಟಿಸ್ತಾರೆ. ಎಲ್ಲ ಕಡೆಯಿಂದ ಜನ ಸೇರಿಸಿದ್ರು ಕೂಡ ಈ ಹಿಂದಿನ ವೈಭವನ ಅಂದರೆ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತದ. ಸೊ ಅದು ಮುಂದುವರಿಸಿ ಅದನ್ನೇ. ಈಗ ಅದಕ್ಕೆ ಸ್ವಲ್ಪ ಭಿನ್ನವಾದ ಅಭಿಪ್ರಾಯ ನನ್ನಲ್ಲಿ ಉಂಟು. ಸಂಖ್ಯೆಯಲ್ಲಿ RSS ಉಂಟು. ಈಗ ಮೊದಲು ಏನು ಜಿಲ್ಲಾ ಮಟ್ಟದಲ್ಲಿ ಏನು ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟು ಸಾವಿರ ಸಂಖ್ಯೆ ಸೇರಿಸ್ತಾ ಇದ್ರು, ಅದನ್ನು ತಾಲೂಕು ಮಟ್ಟದಲ್ಲಿ ಸೇರಿಸ್ತಾರೆ ಅವರು. ಅವರಿಗೆ ಸಂಖ್ಯೆಗೆ ಕೊರತೆ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಅದರ ಹಿಂದೆ ಇರೋದು ರಾಜಕೀಯ ಶಕ್ತಿ. RSSಗೆ ಸಂಖ್ಯೆಯನ್ನು ಮಾಡಿಕೊಟ್ರೆ RSSಗೆ ಹೋದರೆ ರಾಜಕೀಯ ಬೆಳವಣಿಗೆಗೆ ಪೂರಕ ಆಗ್ತದೆ, ರಾಜಕೀಯ ಶಕ್ತಿ ಪಡಲಿಕ್ಕೆ ಆಗ್ತದೆ, ಪ್ರತ್ಯಕ್ಷ ಅಥವಾ ಪರೋಕ್ಷವಾದ ರಾಜಕೀಯ ಶಕ್ತಿ ಪಡೀಲಿಕ್ಕೆ ಆಗ್ತದೆ ಅಂತ ಗೊತ್ತಿರುವ ಕಾರಣವೇ ನಿಮಗೆ ಎಲ್ಲ ಕಡೆಯಲ್ಲಿ RSSಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ರೀತಿಯ ಸಪೋರ್ಟ್ ಸಿಗ್ತದೆ. ಸಪೋರ್ಟ್ ಇದೆ, ಮತ್ತೆ ಬೆಂಬಲ ಇಲ್ಲ ಅಂತ ಹೇಳ್ತೀರಿ, ಹೇಗೆ ಅದು? ಅಲ್ಲ, ನಾನು ಹೇಳ್ತದ್ದು ವೀಕ್ ಆಗ್ತಾ ಉಂಟು. ಈಗ ನಿಮಗೆ ದೊಡ್ಡಕ್ಕೆ ಕಾಣ್ಬೋದು, ಭಯಂಕರ ದೊಡ್ಡ ಬೆಳಿಬೋದು. ಈಗ ನಮ್ಮಲ್ಲಿ ಧೂಪದ ಮರ ಉಂಟು, ಭಯಂಕರ ದೊಡ್ಡ ಆಗ್ತದೆ. ಇನ್ನು ಬುರುಗದ ಮರ ಅಂತ ಉಂಟು, ಭಯಂಕರ ದೊಡ್ಡ ಆಗ್ತದೆ ಈ ಬುರುಗದ ಮರ. ಆದರೆ ಅದೆಂತಕ್ಕಾಗೋದಿಲ್ಲ ಅದು. ಈಗ RSS ಎಂತ ಅಂತ ಕೇಳಿದರೆ ಹೊರಗಿನ ಜನಕ್ಕೆ ಸಂಖ್ಯೆ ಕಾಣಬಹುದು, ಆದರೆ ಅದು ಟೊಳ್ಳಾಗಿದೆ, ಅದು ಶಿಥಿಲಾಗಿದೆ. ಈ ಕಾರಣದಿಂದ ಹಾದಿ ಬೀದಿಯಲ್ಲಿ ಹಿಂದುತ್ವ, ರಾಜಕೀಯ ಹಿಂದುತ್ವವನ್ನೇ ಹಿಂದುತ್ವ ಅಂತ ಹೇಳಿಕೊಂಡು ಸಿಕ್ಕಿದವರ ಮೇಲೆ ಹಲ್ಲೆ ಮಾಡುವ, ಸಿಕ್ಕಿದವರ ವಾಚಾಮಗೋಚರಾಗಿ ಬೈಯುವವರನ್ನ ನಿಯಂತ್ರಿಸಲಿಕ್ಕೆ RSS ಆಗ್ತಲ್ಲ. ಅದರ ನೈತಿಕ ಶಕ್ತಿ ಇಲ್ಲ. ಎಸ್, ಇದೇ ವಿಷಯವನ್ನು ಮಾತಾಡೋದಾದರೆ ಇತ್ತೀಚೆಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರನ್ನು ಪ್ರಶ್ನೆ, ಅಶ್ಲೀಲವಾಗಿ ಒಬ್ಬ ವ್ಯಕ್ತಿ ನಿಂದಿಸಿದ್ದು ನಾವು ವಿಡಿಯೋದಲ್ಲಿ ನೋಡಿದ್ದೇವೆ. ಇನ್ನು ಬೇರೆ ಬೇರೆ ವ್ಯಕ್ತಿಗಳು ಅಂದರೆ ಯಾರು RSSನ್ನು, ಯಾರು BJPಯನ್ನು, ಯಾರು ನರೇಂದ್ರ ಮೋದಿಯವರನ್ನು ಬೈತಾರೆ. ನಾವು ಸ್ಥಳೀಯವಾಗಿ ಹೋದರೆ ಪ್ರತಿಭಾ ಕುಳಾಯಿಯವರನ್ನು ನೋಡಿದ್ದೇವೆ, ಗುಲ್ಬರ್ಗ ಹೋದರೆ ಕೆ ನೀಲಾರಂತವರನ್ನು ನೋಡಿದ್ದೇವೆ. ಸೊ ಅವರನ್ನು ಅಂದರೆ ಅವರ ನೈತಿಕತೆಯನ್ನೇ ಪ್ರಶ್ನಿಸುವುದು, ಅವರ ಚಾರಿತ್ರ್ಯವನ್ನೇ ಹನನ ಮಾಡುವಂಥದ್ದು ಒಂದು ಇಂಥದ್ದು ನಡೀತಾ ಇರ್ತದೆ. ಸೊ ಇದೇ RSSನಲ್ಲಿ ಕಲಿಸಲಾಗ್ತದ ಅಂತ ಮೊನ್ನೆ ಪ್ರಿಯಾಂಕ್ ಖರ್ಗೆ ಕೂಡ ಆ ಪ್ರಶ್ನೆ ಕೇಳಿದರು, ಇದನ್ನೇ ನೀವು ಕಲ್ತಿದ್ದ ಅಂತ. ಸೊ ಇದು RSSನಿಂದ ಬಂದ ಸಂಸ್ಕೃತಿಯೇ? ಅದು ಹೇಗೆ? ಅದು ನಿಜವಾಗಿ RSS ಅಲ್ಲಿ ಹೀಗೆ ಕಲಿಸುವುದಿಲ್ಲ, ಆದರೆ ಹೀಗೆ ಹೇಳುವವರನ್ನು ನಿಯಂತ್ರಿಸುವುದಿಲ್ಲ. ಮತ್ತು ಹಾಗೆ ಹೇಳಬೇಕು ಅಂತ ಉಂಟು RSS ನಾಯಕರಿಗೆ. ಅವರು ಯಾವುದೇ ಕಪ್ಪು ಚುಕ್ಕೆಯನ್ನು ಯಾವುದೇ ರೀತಿ RSS ನಾವು ಭಾರಿ ಸಂಭಾವಿತರು, ಹೇಗೆ ಒಳ್ಳೆ ನೀಲಿ ಹಾಕಿ ಹೋಗದ ಬಿಡಿ ಬಟ್ಟೆಗೆ ನಾವು ಪರಿಶುಭ್ರವಾಗಿರಬೇಕು ಅಂತ ಅವರು ಬಯಸ್ತಾರೆ. ಆದರೆ ಅವರ ಜೊತೆ ಇರುವವರಿದ್ದಾರಲ್ಲ, ಅವರು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟದಾಗಿ ಒಂದು ಬೇರೆ ವಿಂಗ್ ಮಾಡಿ ಇಡ್ತಾರೆ. ಹೌದು, ಅದಕ್ಕೆ ಬೇಕಾಗಿ RSS ರಿಜಿಸ್ಟ್ರೇಷನ್ ಆಗಲಿಲ್ಲ, RSSಗೆ ಮೆಂಬರ್ಶಿಪ್ ಇಲ್ಲ. ನಿಮಗೆ ಸುಲಭವಾಗಿ ನಮ್ಮ ಸಂಸ್ಥೆಗೆ ಅಲ್ಲ ಅಂತ ಹೇಳಿ ಅಥವಾ ನಮಗೇನಿಲ್ಲ, ನಮಗೆ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಳಕ್ಕಾಗ್ತದೆ.
ಆದರೆ ಹೀಗೆ ಮಾತಾಡಬೇಕು ಅಂತ ಹೇಳಿ ಬಯಸೋದು. ಅದಕ್ಕೆ ಬೇಕಾಗಿ ಹಿಂದೂ ಸಮಾಜೋತ್ಸವದ ಹೆಸರಿನ ರಾಜಕೀಯ ಸಭೆಗಳು ಆಗುವುದು ಇದಕ್ಕೆ. ಈಗ ನಿಂತಿದೆ, ಕಡಿಮೆ ಆಗಿದೆಯಲ್ಲ, ಕಾಣ್ತಾ ಇಲ್ಲ ಯಾಕೆ ಸರ್? ಜನಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಜನಕ್ಕೆ ಅರ್ಥ ಆಗಿದೆ. ನೀವು ರಾಜಕೀಯ ರಿಸಲ್ಟ್ ನೋಡಬೇಡಿ, ಆದರೆ ದಕ್ಷಿಣ ಕನ್ನಡದಂತಹ, ಉಡುಪಿ ಜಿಲ್ಲೆಯಂತಹ ಅಥವಾ ಮಲೆನಾಡಿನಂತಹ ಮಲೆನಾಡು ಭಾಗದ ಜನರಿಗೆ ಸ್ಪಷ್ಟ ಅರ್ಥ ಆಗಿದೆ. ಇದು ರಾಜಕೀಯ ಹಿಂದುತ್ವ, ನಮ್ಮ ಭಾರತೀಯವಾದಂತಹ ಪರಂಪರೆಗೂ ಅಥವಾ ಸನಾತನ ಹಿಂದೂ ಧರ್ಮಕ್ಕೆ ಇವರಿಗೆ ಹೇಳೋದು ಯಾವ ಸಂಬಂಧ ಅಂತ ಜನಗಳಿಗೆ ಅರ್ಥ ಆಗಿದೆ. ರಿಸಲ್ಟ್ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕು ಸರ್. ನೀವೆಲ್ಲ ರಾಜಕೀಯ ದೃಷ್ಟಿಗೆ ನೋಡುವುದು ಬೇಡ. ಓಕೆ ದತ್ತಾತ್ರೇಯ ಅವರೇ, ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ನಂತರ ಮಾತು ಬಹಳಷ್ಟು ಚರ್ಚೆಗೆ ಬಂತು, ವಿರೋಧಕ್ಕೆ ಬಂತು. ಸಂಘ ಪರಿವಾರದಿಂದ ನೇರವಾಗಿ ಆರ್ ಎಸ್ ಎಸ್ ಅಲ್ಲದೇ ಇದ್ದರೂ ಕೂಡ ಆರ್ ಎಸ್ ಎಸ್ ಅನ್ನು ಬೆಂಬಲಿಸುವ ಬೇರೆ ಬೇರೆ ಸಂಘಟನೆಗಳವರು ಪ್ರಿಯಾಂಕ್ ಖರ್ಗೆಯನ್ನು ಮುಗಿಬಿದ್ರು. ಅದರ ಮಧ್ಯದಲ್ಲಿ ಅವರನ್ನು ಖರ್ಗೆಯನ್ನು ಸಮರ್ಥಿಸಿಕೊಳ್ಳುವ ಕಾಂಗ್ರೆಸ್ಸಿಗರು ಬಹಳ ಕಡಿಮೆ ಸಿಗ್ತಾಯಿದ್ರು. ಅಪರೂಪಕ್ಕೆ ಅನ್ನುವಂತೆ ನಿಮಗೆ ಲಾರ್ಡ್ ಅಲ್ಲ, ನಿಮಗೆ ಕಾಂಗ್ರೆಸ್ಸಿನ ಪರಿಸ್ಥಿತಿಯೇ ಹೀಗಿದೆ ನೋಡಿ. ನೀವು ಬರೀ ಈ ವಿಚಾರಕ್ಕೆ ಬಿಟ್ಬಿಡಿ. ಕಾಂಗ್ರೆಸ್ ಎಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇವ್ರು ಹೇಳಿದರು, ಅದನ್ನು ನಾನು ಒಪ್ಕೊಳ್ತೀನಿ. ಯಾವ್ದು ಹೇಳಿ, ಆರ್ ಎಸ್ ಎಸ್ಸಿಗೆ ಟೊಳ್ಳಾಗ್ತಾ ಇದೆ, ಅದು ಇಳಿಜಾರಿಗೆ ಸಾಗ್ತಾ ಇದೆ. 100% ಸತ್ಯ. ಯಾಕೆ ಅಂತಂದರೆ ಮೊದಲು ಎಷ್ಟು ಶಾಖೆಗಳು ನಡೀತಾ ಇತ್ತೋ ಆ ಸಂಖ್ಯೆಗಳು ಎಷ್ಟಿತ್ತೋ ಅದು ಇವತ್ತಿಲ್ಲ. ಯಾವ ಬೇಕಾದಾಗ ಗಣವೇಶ ಹಾಕ್ಕೊಂಡು ಬರ್ತಾರೆ ಬಿಟ್ರೆ ಬೇಕಾದಾಗ ಅಂತಂದ್ರೆ ಏನಾದ್ರು ಕಾರ್ಯಕ್ರಮ ಆದಾಗ ತೋರ್ಪಡಿಸ್ಲಿಕ್ಕೆ ಆಗ ಗಣವೇಶ ಹಾಕೊಂಡು ಬರುವವರು ಇದ್ದಾರೆ ಹೊರತು. ಈಗ ಉದಾಹರಣೆಗೆ ಮೊನ್ನೆ ಮುನಿರತ್ನ ಆ ಮನುಷ್ಯ ಆರ್ ಎಸ್ ಎಸ್ ನೀವು ಒಪ್ಕೋತೀರಿ ಸರ್? ಅವ್ರು ಹಾಕೊಂಡು ಬಂದ್ರು. ಯಾವ ಸಂಘದ ಯಾವ ಶಿಕ್ಷಣ ಇದೆ ನಮ್ಮಲ್ಲಿ? ಮೊದಲು ಸಂಘದಲ್ಲಿ ಶಿಕ್ಷಣ ಪಡೆದವರಿಗೆ ಗಣವೇಶ ಇತ್ತು. ಶಿಕ್ಷಣ ಪಡೆದವರಿಗೆ ಕಾರ್ಯಕ್ರಮಗಳಲ್ಲಿ ಅವರಿಗೆ ಆಹ್ವಾನ ಇತ್ತು, ಹೊರಗಡೆ ಇರ್ತಾ ಇದ್ರು. ಓನ್ಲಿ ಗಣವೇಶಧಾರಿಗಳಿಗೆ, ಶಿಕ್ಷಣ ಇರುವವರಿಗೆ ಮಾತ್ರ ಅಲ್ಲಿ ಶಾಖೆಗಳಿಗೆ ಬರುವಂಥವರಿಗೆ ಅವರಿಗೆ ಮಾತ್ರ ಅಲ್ಲಿ ಆಸ್ಪದಗಳಿತ್ತು ಪ್ರಾರಂಭದಲ್ಲಿ. ಅಂದರೆ ಇವರು ಬೇರೆಯವರಿಗೆಲ್ಲರಿಗೂ ಸಾರ್ವಜನಿಕ ಅವಕಾಶ ಇತ್ತು. ಆ ಅಂಗಳದ ಹೊರಗಡೆ ಅವರಿಗೆ ಅವಕಾಶ ಇತ್ತು, ಅವರಿಗೂ ಧ್ವಜ ಪ್ರಮಾಣ ಮಾಡಲಿಕ್ಕೆ ಅವಕಾಶ ಇತ್ತು. ಬಟ್ ಅಂಗಳದ ಒಳಗಡೆ ಏನಿದೆಯಲ್ಲ ಅದು ಗಣವೇಶಧಾರಿಗಳಿಗೆ ಮಾತ್ರ. ಶಿಕ್ಷಣ ಅಂದ್ರೆ ಏನದು? ನಿಮ್ಗೆ ಆರ್ ಎಸ್ ಎಸ್ ಶಿಕ್ಷಣ ಅಂತಂದ್ರೆ ಇವರಿಗೆ ಚೆನ್ನಾಗಿ ಗೊತ್ತಿದೆ ನೋಡಿ. ಅಲ್ಲಿ ITC OTC ಅಂತೇಳಿದೆ. ITC ನಡೀತದೆ, OTC 3 ಟೈಮ್ ನಡೀತದೆ. ಒಬ್ಬ ಮನುಷ್ಯ 3 ಟೈಮ್ OTC ಆದ್ರೆ ಅವನಿಗೆ ಪೂರ್ತಿ ಪರಿಪಕ್ವನಾಗಿರ್ತಾನೆ ಬಹುತೇಕ. ಸರಿ, ನಿಮ್ಗೆ ಅರ್ಥ ಆಯ್ತು ಏನು ಶಿಕ್ಷಣ ಏನು? ಮತ್ತೆ ಶಿಕ್ಷಣ ಏನಿಲ್ಲ, ಬೌದ್ಧಿಕ ಶಿಕ್ಷಣವೇ ಅಲ್ಲಿ. ಅದೇ ಬೌದ್ಧಿಕ ಅಂದ್ರೆ ನಾವು ಬೌದ್ಧಿಕ ಶಿಕ್ಷಣ ಅಂತ ಹೇಳುವಾಗ ನಾವು ತಿಳ್ಕೊಳ್ತೇವೆ ವೇದ ಓದಬೇಕು, ರಾಮಾಯಣ ಓದಬೇಕು, ಧ್ಯಾನ ಮಾಡಬೇಕು. ಅಲ್ಲಿ ಅದು ಶಿಕ್ಷಣ ಇದೆಯಲ್ಲ, ನಾನು ಯಾವುದೇ ಈ ದೇಶಕ್ಕೆ ಪೂರಕವಲ್ಲದ ಶಿಕ್ಷಣ ಇಲ್ಲ, ಯಾವುದೇ ಒಂದು ಧರ್ಮದ ವಿರುದ್ಧ ಇರುವಂಥದ್ದು ಇಲ್ಲ. ಅಲ್ಲಿ ಇರುವಂಥದ್ದು ಓನ್ಲಿ ಈಗ ನಿಮ್ಮಲ್ಲಿ ಒಂದು ಉತ್ಸಾಹ ಚಿಮ್ಮುವಂಥದ್ದು, ಭಾರತ ಕಟ್ಟಬೇಕು, ನಿಮ್ಮ ಒಂದು ಬೌದ್ಧಿಕತೆ ನಿಮ್ಮಲ್ಲಿ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥದ್ದು. ದೇಶ ಕಟ್ಟುವುದು, ದೇಶಕ್ಕಾಗಿ ಹೋರಾಡುವುದು ಅದು ಬೇರೆ. ಅದನ್ನು ಬೌದ್ಧಿಕತೆ ಅಂತ ಹೇಗೆ ನೀವು ಅಲ್ಲ, ನಿಮಗೆ ಬೌದ್ಧಿಕತೆ ನಿಮ್ಮಲ್ಲಿ ಆ ತತ್ವವನ್ನು ತುಂಬುವಂಥದ್ದು ಇದೆಯಲ್ಲ. ನಿಮ್ಮಲ್ಲಿ ಸಣ್ಣ ಮಗು ಇರುವಾಗ ನಿಮಗೆ ಅದು ಬರಬೇಕಲ್ಲ. ನಿಮ್ಮ ಕಣದಲ್ಲಿ ಅದು ಉದ್ಭವ ಆಗಬೇಕು ಅಂತಂದ್ರೆ ಅದು ಸುಮ್ಮನೆ ಒಂದ್ಸರಿ ಭಾಷಣ ಮಾಡಿದ ತಕ್ಷಣ ಬರಲ್ಲ. ಅದು ನೀವು ನಿಮಗೆ ಒಂದು ಶಾಖೆಯಲ್ಲಿ ಒಂದು ಸರಿ ಬಿಡ್ತೇನೆ. ಶಾಖೆಯಲ್ಲಿ ನೀವು RSS ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡವನಿದ್ದಾನಲ್ಲ, ಅವನು ಅಷ್ಟು ಬೇಗ ಹೊರಗೆ ಬರೋದಿಲ್ಲ. ಸೇಮ್ ನಿಮಗೆ ಎಡಪಂಥೀಯ ಸಿದ್ಧಾಂತ ಇದ್ದಂಗೆ ಕಮ್ಯುನಿಸ್ಟಿಗೆ ಒಳಗೆ ಹೋದವರು ಇದ್ದಾರಲ್ಲ, ಕಮ್ಯುನಿಸ್ಟಲ್ಲಿ ನಿಮಗೆ ಬೇಗ ನಿಮಗೆ ಇದ್ರ ಮೆಂಬರ್ಶಿಪ್ ಕೊಡಲ್ಲ. ಅವರು ಮೆಂಬರ್ಶಿಪ್ ಕೊಡಬೇಕಾದಾಗ ಕಮ್ಯುನಿಸ್ಟಲ್ಲಿ ಹೇಗಿದೆ ಅಂತಂದರೆ, ಇನ್ನು ಅವನು ಬೇರೆ ಯಾರು ಕರೆದ್ರು, ಎಂಥದೇ ಜವಾಬ್ದಾರಿ ಕರೆದ್ರು ಹೋಗಲ್ಲ ಅನ್ನೋದು ಇದ್ರ ಮಾತ್ರ ಕೊಡ್ತಾರೆ. ಇದೇ ಕಾರಣಕ್ಕೋಸ್ಕರ ಕನ್ಹಯ್ಯಕುಮಾರ್ ಬಗ್ಗೆ ಅವರಿಗೆ ಬೇಸರ ಇದೆ. ಕಮ್ಯುನಿಸ್ಟ್ ಅವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಇದೆಲ್ಲ ನಮ್ಮ ಕಣ್ಣಿಗೆ ಸೈದ್ಧಾಂತಿಕವಾಗಿ. ನೀವು ಶಿಕ್ಷಣ ನಿಮ್ಮ ಅವನು ಪ್ರಬುದ್ಧನಾಗ್ತಾನೆ ಅಂತ ಹೇಗೆ ಅದು ಪ್ರಬುದ್ಧ ಆಗೋದು? ಅಂದರೆ ಅವರ ಶಿಕ್ಷಣ ಪಡೆದ ನಂತರ ಹೇಗೆ ಎಲ್ಲಿ ನೋಡಿ, ಸಂಘದ ಒಂದು ಧ್ಯೇಯ ಇದೆ.
ಅವರು ಸಂಘದ ಶಿಕ್ಷಣ ಪಡೆದ ಸಂಘಕ್ಕಾಗಿ ಕೆಲಸ ಮಾಡುವವನಾದ. ಆದರೆ ನೋ ಸಂಘ ಅವ್ರ ಕೆಲಸ ಮಾಡಿ ಅಂತೆಲ್ಲ ಹೇಳ್ತಾ ಇಲ್ಲ. ನೀವು ಏನಾದರೂ ಮಾಡಿ, ನೀವು ಒಂದು ಟೈಮ್ ಕೊಡಿ, ಈ ಸಮಾಜಕ್ಕೋಸ್ಕರ ಒಂದು ಟೈಮ್ ಕೊಡಿ ಅಂತ ಹೇಳ್ತದೆ. ಪೂರ್ಣಾವಧಿ ಕೆಲಸ ಮಾಡುವವರಿಗೆ ಅವರಿಗೂ ಅದು ಅವಕಾಶ ಕೊಡ್ತದೆ, ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಳ್ತದೆ, ಸಂಘಟನಾತ್ಮಕವಾಗಿ ತೊಡಗಿಸ್ಕೊಳ್ತದೆ, ನಿಮಗೆ ಶಿಕ್ಷಣದ ಇದರಲ್ಲಿ ತೊಡಗಿಸ್ಕೊಳ್ತದೆ. ಅದಕ್ಕೆ ಸಾಕಷ್ಟು ವಿಂಗ್ಗಳಿದೆ. ಈ ವನವಾಸಿ ಕಲ್ಯಾಣ ಬೇರೆ ಬೇರೆ ವಿಂಗ್ಗಳಿದೆ, ಅದರಲ್ಲೆಲ್ಲ ತೊಡಗಿಸ್ಕೊಳ್ತದೆ. ಅದು ಈಗ ಮತಾಂತರದ ಪ್ರಕ್ರಿಯೆಗಳ ವಿರುದ್ಧ ಬೇರೆ ಕಡೆ ಅದು ಅಲ್ಲಿ ಕಳಿಸಿ ಅವರನ್ನು ಇದು ಮಾಡುವಂಥ ಕೆಲಸಗಳಲ್ಲಿ, ಅವರನ್ನು ಒಗ್ಗೂಡಿಸುವಂಥ ಕೆಲಸದಲ್ಲಿ, ಅವರನ್ನು ಮರು ಮತಾಂತರ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ಇದು ನಡೀತದೆ. ಅವರಿಗೆ ನೋಡಿ, ಸಂಘದಲ್ಲಿ ನಿಮಗೆ ಒಂದು ವಿಷಯ ಹೇಳ್ತೀನಿ, ಸಂಘದಲ್ಲಿ ಎಲ್ಲೂ ಕೂಡ ಇವರು ಒಂದು ಮಾತು ಹೇಳಿದ್ರು, ಪರಿಶುದ್ಧವಾಗಿರ್ತಾರೆ ಅಂತ ಹೇಳಿದ್ರು. 100% ಸಂಘದವರು ಎಲ್ಲಾದರೂ ಒಂದು ಗಲಾಟೆ ಮಾಡಿರೋದು ಅಥವಾ ಯಾವುದಾದ್ರು ಒಂದು ಇದ್ರಲ್ಲಿ ಅಂದ್ರೆ ನಾನು ಸ್ವಚ್ಛವಾಗಿದ್ದೇನೆ ಆದರೆ ಇನ್ನೊಬ್ಬರಿಂದ ಮಾಡಿಸ್ತೇನೆ, ಅಲ್ಲ ಮಾಡಿಸ್ತೇನೆ ಅಂತ ಹೇಳಲ್ಲ, ಮಾಡುವವ್ರ ಹತ್ರ ಏನು ಹೇಳಲ್ಲ. ಇವ್ರು ಹೇಳಿದ ಎರಡು ಒಂದೇ, ಮಾಡುವವರಿಗೆ ಏನು ಹೇಳೋದಿಲ್ಲ. ಅದಕ್ಕೆ ಕಾನೂನು ನೋಡ್ತದೆ ಅಂತ ಹೇಳ್ತದೆ. ಕಾನೂನು ಇದೆಯಲ್ಲ, ಅದು ಕೆಲಸ ಅದು ಮಾಡಲಿ. ಓಕೆ ಸರ್. ಈಗ ನೋಡಿ, RSS ಅದು ಸೇವೆ ಭಯಂಕರ ಮಾಡ್ತದೆ. ಅದು ಕೊಳಚೆ ಪ್ರದೇಶದಲ್ಲಿ ಕೊಳೆಗೇರಿಗಳಿರುವ ಮಕ್ಕಳ ಶಿಕ್ಷಣಕ್ಕೂ ಬೇಕಾಗಿ ಸೇವೆ ಮಾಡ್ತದೆ, ಕುಷ್ಠರೋಗಿಗಳ ಸೇವೆ ಮಾಡ್ತದೆ, HIV ಪೀಡಿತರ ಮಧ್ಯೆ ಕೆಲಸ ಮಾಡ್ತದೆ. RSS ಕೆಲಸ ಮಾಡದೇ ಇರುವ ಯಾವ ಸೇವಾ ಕ್ಷೇತ್ರವೂ ಇಲ್ಲ, ಅದನ್ನು ನಾವು ನಿರಾಕರಣೆ ಮಾಡಲಿಕ್ಕಿಲ್ಲ, ಆಯಿತಾ. ಇನ್ನು ಎರಡನೇದಾಗಿ ದೇಶದ ಬಗ್ಗೆ ಹೆಮ್ಮೆ ಮೂಡಿಸ್ತದೆ, ಅದನ್ನು ನಿರಾಕರಣೆ ಮಾಡಲಿಕ್ಕಿಲ್ಲ. ಆದರೆ ನಾವು ಅಪಾಯ ಯಾವುದು ಅಂತ ಹೇಳಿದರೆ, ಇದು ಎಲ್ಲವನ್ನು ಕೂಡ ತಂದು ಇಡುವುದು ಒಂದು ಸಿದ್ಧಾಂತವನ್ನು ಒಪ್ಪಿಕೊಳ್ಳಬೇಕು ಅನ್ನೋದು, ಇದು ಅಪಾಯ ಅಂತ ಹೇಳೋದು ನಾನು. RSS ಯಾಕೆ ಅಪಾಯ ಅಂತ ಕೇಳಿದರೆ, ಅದನ್ನೇ ಇವರು ಶಿಕ್ಷಣ ಅಂತ ಹೇಳೋದು, ಅದನ್ನೇ ಶಿಕ್ಷಣ ಅಂತ ಅಲ್ಲ ನೋಡಿ, ಅಲ್ಲ ಅದೇ ಶಿಕ್ಷಣ ನಾನು ಹೇಳ್ತೇನೆ ನೋಡಿ. ಸಿದ್ಧಾಂತವನ್ನು RSS ಅಲ್ಲಿ ಹೇಗೆ ಗೊತ್ತಾ ನೋಡಿ, ಅವರೊಂದು ITC ಅನ್ನೋ ಶಬ್ದವನ್ನು ಹೇಳಿದರು, ಅದು ತುಂಬ ಬೇಸಿಕ್ ಮಟ್ಟದ್ದು. ಮೊದಲೆಲ್ಲ ಅದಕ್ಕೆ SSLC ಮತ್ತು ಮೇಲ್ಪಟ್ಟ ಮಕ್ಕಳು ಅಂತ ಇತ್ತು. ಈಗ ಅದು ಬಹುಶಃ 8ನೇ ಕ್ಲಾಸಿಗೆ ಅಂತ ಮಾಡಿದ್ದಾರೆ. ಮನುಷ್ಯನಿಗೆ 12 ವರ್ಷ ಒಳಗೆ ಎಂಥದ್ದು ತಲೆಗೆ ಕೂತ್ಕೊಳ್ತದೆ, ಆ ಬಳಿಕ ಬುದ್ಧಿ ಬೆಳೆಯೋದಕ್ಕೆ ಶುರುವಾಗ್ತದೆ ಅವನಿಗೆ. ಅಲ್ಲಿವರೆಗೆ 12 ಭಾವ, ಆಯಿತಾ, ಮೃದುವಾಗಿರ್ತದೆ. ಈ 12 ವರ್ಷದ ನಂತರ ಇದಕ್ಕೆ ಎಂತ ಹೀಗಾಗಿ 8ನೇ ಕ್ಲಾಸಿಗೆ ಆಗುವಾಗಲೇ ತಂದ ಈ ITC ಅಂದರೆ ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ಕರೀತಾರೆ. RSS ಪ್ರಾಥಮಿಕ ಪರಿಚಯ ಅಂತ. ಬಹಳ ಸುಲಭದಲ್ಲಿ ಅದರಲ್ಲೆಲ್ಲ ಆಟ ಆಡಿಸ್ತಾರೆ, ತುಂಬ ಬೆಳಿಗ್ಗೆಯಿಂದ ಸಂಜೆವರೆಗೂ. ಬೆಳಿಗ್ಗೆ ಬೇಗ ಎಬ್ಬಿಸ್ತಾರೆ, 4-4 ಗಂಟೆಗೆ ಎಬ್ಬಿಸ್ತಾರೆ. 5 ಗಂಟೆಯಿಂದ 7 ಗಂಟೆವರೆಗೂ ಮೈದಾನದಲ್ಲಿ ಶಾಖೆ ಮಾಡುವುದರಿಂದ ಹಿಡಿದು ಆಟ ಆಡೋದು, ಬೇರೆ ಬೇರೆ ಸಂಗತಿಯನ್ನು ಕಲಿಸ್ತಾರೆ. ಯೂನಿಫಾರ್ಮ್ ಹಾಕೋದು ಹೇಗೆ ಅದೆಲ್ಲವನ್ನು ಕಲಿಸ್ತಾರೆ. ಆಮೇಲೆ ಕತೆ ಹೇಳ್ತಾರೆ, ಹಾಡು ಹೇಳ್ತಾರೆ, ಹಾಡು ಹೇಳಿಸ್ತಾರೆ. ಆಮೇಲೆ ಚರ್ಚೆ ಇರ್ತದೆ. ಈ ಅಪಾಯ ಇರುವುದು ಯಾವುದು ಅಂತ ಕೇಳಿದರೆ, ಜನಗಳ ಚರ್ಚೆ, ಬೈಠಕ್ ಮತ್ತು ಭಾಷಣ, ಬೌದ್ಧಿಕ ಅಂತ ಹೇಳ್ತಾರೆ, ಮತ್ತು ಪ್ರಶ್ನೋತ್ತರ. ಇದು 3 ಅತ್ಯಂತ ಅಪಾಯಕಾರಿಯಾದದ್ದು. ಇದರಲ್ಲಿ ಕಲಿಸುವುದೇ ಹೇಗೆ ಫಸ್ಟ್ ಬೇಸಿಕ್ ಎಂತದ್ದು ಸರ್, ನೀವು RSSನ ಫಸ್ಟಿನ ದಿವಸದ ಮೊದಲ ಭಾಷಣವೇ ಇದು ಹಿಂದೂ ರಾಷ್ಟ್ರ ಅನ್ನೋ ಸಬ್ಜೆಕ್ಟೇ. ಯಾರು ಹಿಂದೂಗಳು? ಇವತ್ತು ಭಾಷಣ ಆಗ್ತದೆ, ನಾಳೆ ಅದರ ಒಂದು ಚರ್ಚೆ ಆಗ್ತದೆ. ಈ 7 ದಿನಗಳದ್ದು ಅಂದಾಜು ಆಗ್ತದೆ. ಅವನಿಗೆ ಸ್ವಲ್ಪ ಕಾಣುವಾಗ ನಾವು ಹಿಂದೂಗಳು, ಉಳಿದವರು ಇದು ಹಿಂದೂ ರಾಷ್ಟ್ರದ ಅವರಲ್ಲಿ ಯಾರು ಅಂತೇಳಿ ಪ್ರಶ್ನೆ ಮಾಡಲಿಕ್ಕೆ ಶುರುವಾಗ್ತದೆ. ಮತ್ತೆ ನಾನು ಈ ನಿತ್ಯ ಶಾಖೆ ಮಾಡೋದು, ಈಗ ಶಾಖೆಯಲ್ಲಿ ಸತ್ತೋಗಿದೆ ಬಿಡಿ, ಎಲ್ಲ ವರದಿ ಕೇಳಿದ್ರೆ ಸುಳ್ಳು ಹೇಳ್ತಾರೆ ಅವರು. ಈಗ ಅವರ ವರದಿ ಕೇಳಿ, ಅವರ ಅಖಿಲ ಭಾರತ ವರದಿ ಕೇಳಿ ಎಷ್ಟೋ ಲಕ್ಷ ಶಾಖೆಗಳು ಅಂತ ಹೇಳ್ತಾರೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ RSSನ ಲೆಕ್ಕದಲ್ಲಿ ಪುತ್ತೂರು ಒಂದು ಜಿಲ್ಲೆ, ಆಯಿತಾ. ಮಂಗಳೂರು ಒಂದು ವಿಭಾಗ, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು, ಮಡಿಕೇರಿ ಸೇರಿ ಮಂಗಳೂರು ವಿಭಾಗ. ಪುತ್ತೂರು ಒಂದು ಜಿಲ್ಲೆ, ಮಂಗಳೂರು ಮಹಾನಗರ ಜಿಲ್ಲೆ, ಮಂಗಳೂರು ಗ್ರಾಮಾಂತರ ಜಿಲ್ಲೆ, ಈಗ ಬೇರೆ ಬೇರೆ ಉಂಟು. ಈಗ ಪುತ್ತೂರು ಜಿಲ್ಲೆ, ಮಂಗಳೂರು ಗ್ರಾಮಾಂತರ ಜಿಲ್ಲೆ, ಇಲ್ಲಿ ಇಷ್ಟು ಗ್ರಾಮಗಳು, ಇಷ್ಟು ಶಾಖೆಗಳೆಲ್ಲ ವರದಿ ಉಂಟು. ಶಾಖೆಯಲ್ಲಿ ಯಾವುದು ಅದರಲ್ಲಿ ಬಿಡಿ, ಅದು ಮತ್ತೆ ಬರ್ತದೆ. ಆದರೆ ಈ ಕಾರ್ಯಕ್ರಮಗಳು 7 ವಾರಗಳ 7 ದಿವಸ ಈ ಟ್ರೈನಿಂಗ್ ಆಗಿರ್ತದಲ್ಲ, ಅದು ನಿಮಗೆ ಒಂದೊಂದು ಸಬ್ಜೆಕ್ಟು. RSSನ ಪರಿಚಯ ಶುರು ಮಾಡ್ತಾರೆ, RSSನ ಹಿಂದೂ ರಾಷ್ಟ್ರ ಇದ್ರ ಬಗ್ಗೆ ಆಯಿತು. ಆಮೇಲೆ ನಿಮಗೆ ಮಹಾಪುರುಷರ ಕಥೆ ಹೇಳ್ತಾರೆ, ಚಂದ್ರಶೇಖರ ಆಜಾದ್ ಕಥೆ ಹೇಳ್ತಾರೆ, ಸಾವರ್ಕರ್ ಕಥೆ ಹೇಳ್ತಾರೆ, ಝಾನ್ಸಿ ಲಕ್ಷ್ಮಿಯ ಕಥೆ ಹೇಳ್ತಾರೆ. ಒಳ್ಳೇದಲ್ವ ಅದು? ಒಳ್ಳೇದು. ಆದರೆ ಅವರ ಕಥೆ ಮಾತ್ರ ಹೇಳೋದು. ಪಶ್ಚಿಮ ಬಂಗಾಳದ ಮತ್ತು ಪಂಜಾಬಿನ ಮತ್ತು ಪಶ್ಚಿಮ ಬಂಗಾಳದ
1500ಕ್ಕೂ ಹೆಚ್ಚು ಕೈದಿಗಳು ಸಾವರ್ಕರ್ಗೆ ಸಿಕ್ಕಿದಂತಹ ಶಿಕ್ಷೆ, ಸಾವರ್ಕರ್ ಅನುಭವಿಸಿದ ಶಿಕ್ಷೆಯನ್ನು ಅಂಡಮಾನ ಅನುಭವಿಸಿದ್ದಾರಲ್ವಾ, ಅವರ ಕಥೆ ಯಾಕೆ ಹೇಳುವುದಿಲ್ಲ ಇವರು? ಸಾವರ್ಕರ್ನ ಯಾಕೆ ಹೇಳ್ತಾರೆ? ಯಾಕಂದ್ರೆ ನಮ್ಮ ಕೊಡಗಿನಲ್ಲಿ ಹುತಾತ್ಮನಾದ ಸಾರ್ವಜನಿಕವಾಗಿ ಗಲ್ಲಿಗೆ ಹಾಕಲ್ಪಟ್ಟ ಗುಡ್ಡಮನೆ ಅಪ್ಪಯ್ಯಗೌಡರ ಹೆಸರನ್ನು ಯಾಕೆ ಹೇಳುವುದಿಲ್ಲ ಇವರು? ಅಂದ್ರೆ ಇವರೇ ಈ ಸಂಘಟನೆ ಕಟ್ಟಲಿಕ್ಕೆ ಎಂತ ಬೇಕು ಅದನ್ನೇ ಅಲ್ಲಿ ಅದಾದ್ಮೇಲೆ 3 ವರ್ಷದ ಅದಾದ ಮೇಲೆ ನಿಮಗೆ OTC ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್ ಇಯರ್ ಅಂತ ಇವರು ಹೇಳಿದ್ರು. ಅದನ್ನು ಅಂದರೆ ಸಂಘ ಶಿಕ್ಷಾ ವರ್ಗ ಅಂತ ಹೆಚ್ಚು ಮೆಚೂರ್ ಆಗಿರೋದು ಇದು. ಅಲ್ಲಿ ನಿಮಗೆ ಫುಲ್ ಟೈಮರ್ ಯಾರಾಗಿ ಬರ್ತೀರಿ, 10 ತಿಂಗಳು ಯಾರು ಮನೆ ಬಿಡ್ತೀರಿ, 1 ವರ್ಷ ಯಾರು ಮನೆ ಬಿಡ್ತೀರಿ ಅಂತ ಒಂದು ಪ್ರಸ್ತಾಪ ಇಡ್ತಾರೆ. ಈ 1 ವಾರಗಳ ಈ ಶಿಬಿರ ಅದು ಬೇರೆ, ಮತ್ತು ಬೇರೆ ಬೇರೆ ಚಟುವಟಿಕೆಗಳು ಎಲ್ಲ ಸಾಹಿತ್ಯಗಳಿಗೆ ಪೂರಕವಾದದ್ದೇ. ನಾವು ಅಪಾಯದಲ್ಲಿದ್ದೇವೆ ಅಷ್ಟೇ. ಅದು ಹಿಂದೂಗಳಿರ್ಬೋದು, ಮುಸಲ್ಮಾನರು. ಈಗ ಮುಸಲ್ಮಾನರ ಕಟ್ಟರವಾದಿಗಳು ಹೇಳೋದಂಥದ್ದು ನಾವು ಅಪಾಯದಲ್ಲಿದ್ದೇವೆ ಅಂತ ಅಲ್ವಾ? ಇಸ್ಲಾಂ ಅಪಾಯದಲ್ಲಿದೆ ಅಂತ ಹೇಳಿಲ್ಲ ಸರ್ ಸಂಘಟನೆ ಮಾಡೋದು. ಇಸ್ಲಾಂ ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಸಂಘಟನೆ ಮಾಡ್ಲಿಕ್ಕೆ ಆಗ್ತದಾ ಕಟ್ಟರವಾದಿಗಳಿಗೆ? ಅಥವಾ ಹಿಂದೂ ಧರ್ಮ ಸುರಕ್ಷಿತವಾಗಿ ಉಂಟು ಯಾರು ಬರ್ತಾರೆ? ಹಿಂದೂ ಧರ್ಮ ಅಪಾಯದಲ್ಲಿ ಉಂಟು ಅಂತ ಹೇಳಿದ್ರು ಹಿಂದೂ ಖತರೆ ಮೇ ಎಸ್, ಅಪಾಯದಲ್ಲಿದೆ. ಹೀಗೆ ಇದನ್ನು ಕೇಳಿ ಈ ಯುವಕರಿಗೆ ಉಂಟಲ್ಲ, ಪ್ರಾಯ ಅಂತದಲ್ಲೋ ಸರ್, 18 ವರ್ಷ, 20 ವರ್ಷ, 21 ವರ್ಷ ಈ ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಅವನಿಗೆ ಭಯಂಕರ ಕಾಣ್ತದೆ. ನಾನು ಏನೋ ಮಾಡಬೇಕು, ಎಂತ ಮಾಡಬೇಕು, ದೇಶಕ್ಕೆ ಬೇಕು, ಎಂತ ಮಾಡಬೇಕು. ಅದಕ್ಕೆ ಸರಿಯಾಗಿ ತುಂಬ ಭಾವನಾತ್ಮಕವಾದ ಭಾಷಣಗಳು, ಪ್ರಚೋದನಕಾರಿಯಾದಂತಹ ಭಾಷಣಗಳು. ಅದರಲ್ಲಿ ನೀನು ಮುಸಲ್ಮಾನರನ್ನ ಕೊಲ್ಲು ಅಂತ ಹೇಳುವುದಿಲ್ಲ, ನೀನು ಅಲ್ಲಿ ಕ್ರೈಸ್ತರದ ಮೇಲೆ ದಾಳಿ ಮಾಡು ಅಂತ ಹೇಳುವುದಿಲ್ಲ. ಆದರೆ ನೀನು ಸುಪೀರಿಯರ್ ಕಾಂಪ್ಲೆಕ್ಸ್ ತುಂಬಿಸಿಬಿಡ್ತಾರೆ ಮತ್ತು ನೀನು ನಿಮ್ಮ ಸಿದ್ಧಾಂತಕ್ಕೆ ಸರ್ವಸ್ವನ ತ್ಯಾಗ ಮಾಡುವಂಥ. ಹಾಗಾಗಿ ಯಾವೆಲ್ಲ ಕನಸುಗಳನ್ನು ಇಟ್ಟುಕೊಂಡು ಅಪ್ಪ ಅಮ್ಮ ಈ ಮಕ್ಕಳನ್ನು ಬೆಳೆಸಿದ್ದಾರೋ, ವಿದ್ಯೆ ಕೊಟ್ಟಿದ್ದಾರೋ, ಸಾಲ ಸೋಲ ಮಾಡಿ ಆ ಮಕ್ಕಳು ಫುಲ್ ಟೈಮರ್ ಆಗಿ ಅವರು ಒಂದು ರೀತಿಯ ಎಲ್ಲವನ್ನು ಬಿಟ್ಟ ಸ್ಥಿತಿಗೆ ಬಂದು ಅವರು ಪ್ರಚಾರಕರಾಗಿ ಹೋಗ್ತಾರೆ. ಅಂದರೆ ಈ 3 ವರ್ಷಗಳ ಶಿಕ್ಷಣ ಉಂಟಲ್ಲ, ಇದು ಬ್ರೈನ್ ವಾಶ್ ಮಾಡಿಬಿಡ್ತದೆ. ಅವರು ನಿಮಗೆ ಅದಕ್ಕೆ RSS ಶುಚಿತ್ವದ ತೋರಿಕೆಗೆ ಮಾತ್ರ ಬಿಡಿ ಅಂತ, ಒಳಗೆ ಎಲ್ಲ ಇದನ್ನು ಪೋಷಿಸ್ತಾರೆ ಅವರು. ಅವರಿಗೆ ಬೇಕಿದು ಇಂಥವ್ರು. ನೀವು ಹಿಂದೂ ರಾಷ್ಟ್ರದ ಪ್ರಸ್ತಾಪ ನಿಮ್ಮ ಹತ್ರ ಬರ್ತಾನೆ, ಹಿಂದೂ ರಾಷ್ಟ್ರದ ಪ್ರಸ್ತಾಪವನ್ನು ಪದೇ ಮಾಡ್ತಾರೆ ಅಂತ. ಸೊ ಹಿಂದೂ ರಾಷ್ಟ್ರ ಅಂತ ಹೇಳುವಾಗ ನಮ್ಮದು ಒರಿಜಿನಲ್ ಹಿಂದೂ, ಅದಕ್ಕೆ ಕಾಂಗ್ರೆಸ್ನವರು ಕೂಡ ನಾವು ಹಿಂದೂಗಳಲ್ವಾ ಅಂತ ಪ್ರಶ್ನಿಸ್ತಾರೆ, ಅಥವಾ ಬೇರೆ ಪಕ್ಷದವರು ಕೂಡ ನಾವು ಕಮ್ಯುನಿಸ್ಟರು ಕೂಡ ನಾವು ಹಿಂದೂಗಳಲ್ವಾ ಅಂತ ಹೇಳ್ತಾರೆ. ಅಂದರೆ ಅವರು ಇಷ್ಟು ದಿನ ಧರ್ಮ ಇಲ್ಲ ಅಂತ ಹೇಳುವಂಥ ಒಂದು ವರ್ಗ ಬೇರೆ, ಬಟ್ ಈ ಕಮ್ಯುನಿಸ್ಟರಲ್ಲೂ ಕೂಡ ನಾವು ಹಿಂದೂಗಳು, ನಾವು ಕೂಡ ಆರಾಧನೆ ಮಾಡ್ತೇವೆ, ನಾವು ಕೂಡ ಪೂಜೆ ಮಾಡ್ತೇವೆ ಅಂತ ಹೇಳುವ ಒಂದು. ಸೊ ಇಲ್ಲಿ ಒರಿಜಿನಲ್ ಯಾವ ಒರಿಜಿನಲ್ ಹಿಂದೂ ಯಾರು ಅಂತ, ಅಂದರೆ ಹಿಂದೂ ರಾಷ್ಟ್ರ ಕಟ್ಟುವವರು ಅಂತ ನಾವು ಹೇಳುವ RSSನವರು, ಅಥವಾ ನಾವು ಹಿಂದೂಗಳು ಅಂತ ಹೇಳಿಕೊಂಡು ತಮ್ಮ ಸಂಪ್ರದಾಯನ ಆರಿಸ್ಕೊಂಡು ಬಂದು ಯಾರು ಒರಿಜಿನಲ್? ಗಾಂಧಿಯನ್ನು ಒಪ್ಪುವವರು, ಗಾಂಧಿಯನ್ನು ನಂಬುವವರು ಮತ್ತು ಗಾಂಧಿಯನ್ನು ಅನುಸರಿಸುವಷ್ಟು ದೊಡ್ಡ ಹಿಂದೂ ಯಾರೂ ಇಲ್ಲ. ಅದೇ ಮಾದರಿ ನಿಜವಾದ ಗಾಂಧಿಯನ್ಗಳು, ನಿಜವಾದ ಹಿಂದೂಗಳು. ಯಾಕಂದರೆ ಗಾಂಧೀಜಿ ನಾನು ಸನಾತನ ಹಿಂದೂ ಅಂತ ಹೇಳಿದ್ದಾರೆ, ನಾನು ಅದನ್ನು ಹೇಳ್ತೇನೆ. ಅದು ಬಿಟ್ಟು ಪ್ರಚೋದನೆ, ಸ್ಪರ್ಧೆ ಮತ್ತು ಪ್ರತಿಕ್ರಿಯೆಯನ್ನು ಇಟ್ಟುಕೊಂಡು ಆಲೋಚನೆ ಮಾಡುವ, ಕೆಲಸ ಮಾಡುವ, ಸಮರ್ಥನೆ ಮಾಡುವ. ಆಗ ಅವರೊಂದು ಹೇಳಿದ್ರು, RSS ಇಲ್ಲಿಲ್ಲ, ಅದು ಕಾನೂನು ನೋಡ್ತದೆ ಅಂತ ಹೇಳಿದ್ರು, ಅಕ್ರಮಕ್ಕೆ ಅಂತ ಹೇಳಿದರು. ಮಾಡುವನು, ಮಾಡಿಸುವನು, ಸೂಚಿಸುವನು, ಅನುಮೋದಿಸುವನು 4 ಜನ ಕೂಡ ಒಳ್ಳೆಯದು ಮತ್ತು ಕೆಟ್ಟದ ಸಮಾನ ಪಾಲುದಾರರು. ಸರ್ ಮತಾಂತರ ಆಗ್ತದೆ, ಮತಾಂತರ ತಡಿಬೇಕು, ಸೇವ್ ಮಾಡ್ತಾರೆ ಅವರು. ಆದರೆ ಈ ಸಿದ್ಧಾಂತ ಒಟ್ಟಿಗೆ ತುಂಬಿಸ್ತಾರಲ್ಲ. ಶ್ರದ್ಧಾನಂದ್ರ ಮಾಡಲಿಲ್ವ ಸರ್? ಅವರು ಶುದ್ಧೀಕರಣ ಪ್ರಕ್ರಿಯೆ ಮಾಡಲಿಲ್ಲ. ಅವರು ಹಿಂದೂ ಧರ್ಮದ ಸೇವೆ ಯಾರು ಮಾಡಲಿಲ್ಲ ಹೇಳಿ? ಈಗ ರಾಮಕೃಷ್ಣ ಮಿಷನ್ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ, ಅದೆಲ್ಲರೂ ಕನ್ವರ್ಟ್ ಮಾಡಿದ ನೋಡಿ. ಇವರ ಹತ್ರ ಕೇಳಿದ, RSS ಅನ್ನು ಕೇಳಿದ, ಅವರಿಗೆ ಬೇಕಾದ ಸುಭಾಷಿತ ಹೇಳ್ತಾರೆ ಬಿಟ್ಟರೆ ಒಂದು ವೇದ ಉಪನಿಷತ್ತಿನ ಬಗ್ಗೆ ಅವ್ರ ಹತ್ರ ಕಥೆ ಕೇಳಿ ಅಥವಾ ಉಲ್ಲೇಖ ಕೇಳಿ, ಶ್ಲೋಕ ಕೇಳಿ, ಗೊತ್ತುಂಟ ಕೇಳಿ ಅವ್ರ ಹತ್ರ. ಏನು ಹೇಳ್ತಾ ಇದ್ರಿ ನೀವು? RSSನವರಿಗೆ ಒಂದು ಸಲ RSSನವರು ವೇದ ಉಪನಿಷತ್ತುಗಳ ಬಗ್ಗೆ ಒಂದ್ಸಲ ಮಾತಾಡಲಿ, ಅಥವಾ ಒಂದು ಶ್ಲೋಕವನ್ನು ಹೇಳ್ತಾ ಒಂದು ಮಂತ್ರವನ್ನು ಹೇಳಿ ಅವರು. ಈಗ ರಾಮಕೃಷ್ಣ ಮಿಷನ್ ನಲ್ಲಿ ಹಿಂದೂಗಳು ನಾವು ಹಿಂದೂ ರಾಷ್ಟ್ರವನ್ನು ಕಟ್ಟುವ ಅದನ್ನೇ ಹೇಳಿದ್ದು. ಇವರ ಜನ್ಮ ಹಿಂದೂಗಳು, ಕರ್ಮ ಹಿಂದೂಗಳಲ್ಲ. ಅಂದ್ರೆ RSS ನಿಮಗೆ ವ್ಯವಸ್ಥಿತವಾಗಿ ಧರ್ಮವನ್ನು ಮತವಾಗಿ ಮಾಡ್ತಾ ಉಂಟು. ವಿಶಾಲವಾದ ಸನಾತನ ಹಿಂದೂ ಧರ್ಮವನ್ನು ಮತದ ಹಾಗೆ ಪರಿಗಣಿಸ್ತಾ ಉಂಟು, ಮತದ ಹಾಗೆ ವರ್ತಿಸುವ ಹಾಗೆ ಅದರ ಕಾರ್ಯಕರ್ತರನ್ನ, ಜನರನ್ನ ಅದರ ರೆಡಿ ಮಾಡ್ತಾ ಉಂಟು. ಇದು ನಿಜವಾಗಿ ಇದು ಅಪಾಯದ್ದು. ಅಂದ್ರೆ RSS ಅನ್ನೋದೇ ಒಂದು ಧರ್ಮವಾಗಿ ಪರಿವರ್ತನೆ ಆಗ್ತದ ಆ ರೀತಿ ಹೇಳ್ತಾ ಇದ್ದು? ಇಲ್ಲ ಸರ್, RSS ಒಂದು ತುಂಬಾ ನೀವು ಆಗ ಪ್ರಾರಂಭದಲ್ಲಿ ಹೇಳಿ ತನ್ನನ್ನು ಯಾರು ಪ್ರಶ್ನೆ ಮಾಡಬಾರದು ಅನ್ನುವ ಸ್ಥಿತಿಯಲ್ಲಿ ಉಂಟು. ಅಂದ್ರೆ ನಾನು ಹೇಳಿದ್ ಮಾತ್ರ ಸತ್ಯ ಅಂತ. ಏನು ಹಿಂದೂ ಮಹಾಸಭಾವನ್ನು ಮುಗಿಸಲಿಲ್ವಾ? ಈಗ ನೋಡಿ, ಸನಾತನ ಸಂಸ್ಥೆ ಅಂತ ಉಂಟು. ಈ ಸನಾತನ ಸಂಸ್ಥೆ ಒಂದು 10 ವರ್ಷಗಳ ಮೊದಲೇ ಅವರ ಪೇಪರ್ಗಳನ್ನು ಓದಿ ನೋಡಿ. ಅವರು RSS ಬಗ್ಗೆ ಎಷ್ಟು ಟೀಕೆ ಮಾಡ್ತಾ RSS ಸನಾತನ ಸಂಸ್ಥೆಗೆ ಎಷ್ಟು ತೊಂದರೆ ಕೊಡ್ತಾ ಇತ್ತು ಅನ್ನೋದನ್ನು ನೋಡಿ ನೀವು. ಅಂದರೆ ಪರ್ಯಾಯವಾಗಿ ಯಾವುದೊಂದು ಫೋರ್ಸ್ ಹುಟ್ಟಿದ್ರೆ ಅವ್ರು ಇಷ್ಟಪಡೋದಿಲ್ಲ, ಯಾಕಂದ್ರೆ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಮತ್ತು ನಾವೇ ಇದಕ್ಕೆ ಜನ ಅಂತ. ದೊಡ್ಡ ನಾಯಕ ಅಂದರೆ ಹಿಂದೂ ರಕ್ಷಣೆಗೆ ಮತ್ತೊಬ್ಬರು ಬರ್ತಾನೆ ಅಂದರೆ ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ? ಇಲ್ಲ. ಒಂದನೇದಾಗಿ
ಸರ್ ಅದೊಂದು ಹಿಂದೂ ಧರ್ಮದ ಪ್ರಾತಿನಿಧಿಕ ಸಂಸ್ಥೆ ಅಲ್ಲವೇ ಅಲ್ಲ. ನಮಗೆ ಜಗದ್ಗುರು ಪೀಠಗಳು ಉಂಟು. ಹಿಂದೂ ಧರ್ಮಕ್ಕೆ ಯಾವ ಸಂಸ್ಥೆಯು ಅಧಿಕೃತ ವಕ್ತಾರಿಕೆ ಮಾಡುವಾಗಿಲ್ಲ. ಯಾಕೆ ನಮಗೆ ಜಗದ್ಗುರು ಪೀಠ ಉಂಟು. ದೇಶದ 4 ಮೂಲೆಗಳಲ್ಲಿ ಧರ್ಮ ಸಂರಕ್ಷಣೆ ಮಾಡಿದ, ಧರ್ಮ ಸ್ಥಾಪನೆ ಮಾಡಿದ ಶಂಕರಾಚಾರ್ಯರ 4 ಪೀಠಗಳು ಉಂಟು. ಅದಕ್ಕಿಂತ ದೊಡ್ಡ ಹಿಂದೂ ಕೇಂದ್ರ ಏನು ಬೇಕು? ಶಂಕರಾಚಾರ್ಯರಿಗಿಂತ ದೊಡ್ಡ ಹಿಂದೂ ಧರ್ಮದ ವಕ್ತಾರರು ಯಾರು ಬೇಕು? ಓಕೆ, ಅವ್ರು ಹೇಳ್ತಾ ಇದ್ರು RSSನವರಿಗೆ ಉಪನಿಷತ್ತು ಗೊತ್ತಿಲ್ಲ, ವೇದ ಗೊತ್ತಿಲ್ಲ, ಮಂತ್ರ ಪಠಣ ಗೊತ್ತಿಲ್ಲ. ಇಲ್ಲ, ಅದು ವೈದಿಕತೆ ನೋಡಿ. ಅದಕ್ಕೆ ಇದಕ್ಕೆ ನೀವು ಕಂಪೇರ್ ಮಾಡಿ ಹಿಂದೂ ಅನ್ನೋದು ವೈದಿಕ. ನೋ 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 ಇಲ್ಲಿ ನೋಡಿ, ವೈದಿಕ ಪರಂಪರೆ ಬೇರೆ ಇದೆ, ಹಿಂದೂ ಪರಂಪರೆ ಬೇರೆ. ಹಿಂದೂ ಅಂತಂದ್ರೆ ಆಲ್, ಈ ದೇಶದಲ್ಲಿ ಇರುವವರೆಲ್ಲರೂ ಯಾರು ಸಂಘದ ದೃಷ್ಟಿಯಲ್ಲಿ ಈ ದೇಶದಲ್ಲಿ ಯಾರೆಲ್ಲ ಇದ್ದಾರೋ, ಇದು ಹಿಂದೂಸ್ತಾನ್. ಸಂಘವನ್ನು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಅಂದ್ರೆ ಸಾಧು ಸಂಘವನ್ನು ಒಪ್ಪಿದವರು ಮಾತ್ರ ಎಲ್ಲರೂ ಎಲ್ಲ ಚರ್ಚೆಗಳನ್ನು ನೋಡಿ ಸರ್. ಇಲ್ಲ ವಿರೋಧಗಳು ಬೇರೆ ಸರ್, ವಿರೋಧಗಳು ಕೇಳ್ತಾ ಇರೋದು ಸಂಘವನ್ನ. ಈಗ ನಾನು ಸಂಘವನ್ನು ಒಪ್ಪುದಿಲ್ಲ, ನಾನು ಹಿಂದೂ ಅಂತ ಒಪ್ಪಿಕೊಳ್ತಾರೆ ಅವರು. ನಿಮಗೆ ನಾನು ಒಂದೇ ಹೇಳ್ತೀನಿ, ಚರ್ಚೆಗೆ ವಿಚರ್ಚೆಗಳು ಅಂತ ವಿಷಯಗಳು ಪ್ರಸ್ತಾಪಕ್ಕೆ ಬರ್ತಾವ? ಅಲ್ಲಿ ಚಟುವಟಿಕೆಗಳು ಪ್ರಸ್ತಾಪಕ್ಕೆ ಬರ್ತದ ಸರ್? ನಿಮಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವರು ಬೌದ್ಧ ಅನುಯಾಯಿಗಳು ಅಂತ ಹೇಳ್ತಾರೆ. ಬಟ್ ಬೌದ್ಧ ಅನುಯಾಯಿಗಳನ್ನ ಸಂಘ ಅದು ಹಿಂದೂ, ಇಲ್ಲೇ ಹುಟ್ಟಿದ ಇದು ಜೈನರನ್ನ ಅವ್ರು ಹಿಂದೂ ಅಂತಾನೆ ಹೇಳ್ಕೊಳ್ತಾರೆ. ಯಾಕೆ ಸಿಖ್ಖರನ್ನು ಹಿಂದೂ ಅಂತಾನೆ ಹೇಳ್ಕೊಳ್ತಾರೆ. ಬಟ್ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಹುಟ್ಟಿರುವಂಥ ಧರ್ಮ ಅನ್ನೋ ಕಾರಣ ಇದು ನಾವೆಲ್ಲರೂ ಹಿಂದೂಗಳೇ ಅಂತೇಳಿ ಅವ್ರು ಹೇಳ್ತಾರೆ. ಬಟ್ ಸಂಘವನ್ನ ಟೀಕಿಸುವವರು, ಸಂಘವನ್ನ ಮುಗಿಸುವವರ ವಿರುದ್ಧವಾಗಿ ಅವ್ರು ಮಾತಾಡ್ತಾರೆ. ಮಾತಾಡಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಮುಗಿಸುವುದು ಬೇರೆ, ಟೀಕಿಸುವುದು ಅವ್ರಿಗೆ ವಿರೋಧ ವ್ಯಕ್ತಪಡಿಸೋದ್ರಲ್ಲಿ ಅರ್ಥ ಇದೆ. ಈಗ ಟೀಕಿಸುವುದೇ ಬೇಡ ಅಂತ ಹೇಳೋದು, ಮಾತನಾಡೋದೇ ಬೇಡ ಅಂತ ಹೇಳೋದು, ಅದೊಂದು ಹಿಟ್ಲರಿಸಮ್ ಇದೆ. ಅದು ಇಲ್ಲ, ಅದು ನೋ 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 ಅದು ಇದೆ. ಸಂಘದಲ್ಲಿ ಹೇಗಿದೆ ಅಂತಂದ್ರೆ, ಸಂಘದಲ್ಲಿ ಇವರಿಗೆ ಗೊತ್ತಿದೆ, ಸಂಘದ ಆದೇಶ ಇದೆ, ಸಂಘದ ಸೂಚನೆ ಇದೆ, ಮುಗೀತು. ಅಲ್ಲಿ ಯಾರೂ ಮಾತಾಡುವಾಗಿಲ್ಲ. ಈಗ ಪ್ರಧಾನಮಂತ್ರಿಗಳು ಬಂದರು, ಸಂಘದ ಸೂಚನೆ ಇದೆ, ನೀವು ಅಲ್ಲಿ ಕೂತ್ಕೊಳ್ಬೇಕು ಅಷ್ಟೇ. ಇದು ಇರುವಂಥದ್ದು. ಈಗ ಇವರು ಹೇಳಿದ್ರು ಈಗ ಟೊಳ್ಳಾಗಿದೆ. ಕಾರಣ ಏನು? ಇಲ್ಲೂ ಕೂಡ ಒಂದಷ್ಟು ಈ ಆಧುನಿಕತೆ ಬಂದಿದೆ. ಈ ಎಲ್ಲ ಕಾರಣದಿಂದಾಗಿ ಆ ಒಂದು ಸೇವೆ, ಆ ಒಂದು ನಿಸ್ವಾರ್ಥತೆ ಕಡಿಮೆ ಆಗ್ತಾ ಇದೆ. ಆ ಕಾರಣದಿಂದ ಒಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ ಅಂತ ನನಗೆ. ಬಟ್ ಆ ಹಿನ್ನಡೆಗೆ ಇನ್ನೂ ಹಿನ್ನಡೆ ಆಗಲಿಕ್ಕೆ ಕಾಂಗ್ರೆಸ್ ಅವರು ಬಿಡ್ತಾ ಇಲ್ವೇ? ಕಾಂಗ್ರೆಸ್ ಅವ್ರು ಮತ್ತೆ ಎಬ್ಬಿಸಿ ನಿಲ್ಲಿಸ್ತಾ ಇದ್ದಾರೆ ಇವರನ್ನ. ನೀವು ಹೇಳಿ ಅಂತೇಳಿ ಹೇಳಿ. ಅನವಶ್ಯಕವಾದಂಥ ಚರ್ಚೆಯನ್ನ ಇಡೀ ರಾಜ್ಯಾದ್ಯಂತ ನಾವು ಮಾಡ್ತಾ ಇದೀವಿ ಇವತ್ತು. ಅಂದ್ರೆ ಸಂಘ ಏನು ಮಾಡಿದ್ರು ಪ್ರಶ್ನಿಸಿ ಮಾಡಬಾರ್ದು ಅನ್ನುವಂತ, ಮಾಡಬಾರ್ದು ಅಂತಲ್ಲ, ಪ್ರಶ್ನಿಸಿದಾಗ ಈಗ ನಿಮಗೆ ಪ್ರಶ್ನಿಸಿದ್ರೆ ಅದಕ್ಕೆ ಶಕ್ತಿ ಬರ್ತದೆ. ನಿಮಗೆ ಹೌದು 100%. ಈಗ ಇಲ್ಲ ಸರ್, ನಿಮಗೆ ನೀವು ಹೇಳಿದ 20 ವರ್ಷಗಳ ಮೊದಲಾರ ನೀವು ಹೇಳಿದನ್ನು ಒಪ್ತೇನೆ ನಾನು. ಯಾಕೆಂದ್ರೆ ಅವಾಗ ಸೋಷಿಯಲ್ ಮೀಡಿಯಾ ಅಥವಾ ಸತ್ಯ ಫ್ಯಾಕ್ಟ್ ಚೆಕ್ ಮಾಡ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಇವರು ಹೇಳಿದ ಸುಳ್ಳು ಕಥೆಗಳನ್ನ ಜನಗಳಿಗೆ ಬಹಳ ಸುಲಭದಲ್ಲಿ ಹೇಳಲಿಕ್ಕೆ ಆಗ್ತಿತ್ತು, ಅದು ಜನಗಳನ್ನು ನಂಬ್ತಿದ್ರು. ಆದ್ರೆ ಈಗ ಹಾಗಿಲ್ಲ. ಈಗ ನಿಮಗೆ ಪ್ರತಿಯೊಬ್ಬರಿಗೂ ಸತ್ಯ, ಈಗ ನಿಮಗೆ ಜನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಈ ಸಲ ಏನು ಪ್ರಿಯಾಂಕಾ ಖರ್ಗೆ ಅವರು ಎತ್ತಿದ ಪ್ರಶ್ನೆ ಏನುಂಟು, ಒಂದು ದೊಡ್ಡ ಪ್ರಮಾಣದಲ್ಲಿ ಇವರು ಎಬ್ಬಿಸಿದ್ರು ಗುಲ್ಲು. ಹೆಂಗೆ RSS ನಿಷೇಧ ಅಂತ. RSS ನಿಷೇಧ ಬಗ್ಗೆ ಅವರು ಹೇಳಲಿಲ್ಲ. ಸರ್ಕಾರಿ ಜಾಗಗಳಲ್ಲಿ ಅನುಮತಿ ಇಲ್ಲದೆ ಮಾಡುವ ಬಗ್ಗೆ ಮಾತಾಡಿದ್ದವರು. ನಿರ್ಬಂಧ ಅನುಮತಿ ಇಲ್ಲ ಮಾಡುವ ನಿರ್ಬಂಧ ಸರ್ಕಾರಿ ಜಾಗ. ಸರ್ ಒಂದು ವಿಷಯ ಹೇಳ್ತೇನೆ. ಹಾಗಾಗಿ ಈ ಸಲ ನಿಮಗೆ RSS 100%, ಯಾಕಂದ್ರೆ ಈವರೆಗೆ RSS ನ ಗುರುಪೂಜೆ ಬಗ್ಗೆ ಯಾರು ಮಾತಾಡಲಿಲ್ಲ. RSS ನಲ್ಲಿ ಆಗ್ತಾ ಇರುವಂತಹ ಬಾಲಕರ ಇರಬಹುದು, ಯುವಕರ ಸಲಿಂಗ ಕಾಮದ ಬಗ್ಗೆ, ಲೈಂಗಿಕ ದೌರ್ಜನ್ಯದ ಬಗ್ಗೆ ಯಾರು ಮಾತಾಡಲಿಲ್ಲ. ಈಗ ಕೇರಳದ ಹುಡುಗ ಆಯ್ತು. RSS ನಲ್ಲಿ ಸೇವಾ ವೃತ್ತಿಗಳನ್ನು ದುರುಪಯೋಗ ಮಾಡೋದ್ರ ಬಗ್ಗೆ ಇವರಿಗೆ ಯಾರು ಮಾತಾಡಲಿಲ್ಲ. ಇದು ಚರ್ಚೆ ಆಗ್ತದೆ. ಇದು RSS ಗುರುಪೂಜೆ ಹೆಸರಿನಲ್ಲಿ ಸಂಗ್ರಹ ಮಾಡುವ ವರ್ಷದ ಸಾವಿರಾರು ಕೋಟಿ ರೂಪಾಯಿಗಳು ಯಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಉಂಟು? RSS ರಿಜಿಸ್ಟ್ರೇಷನ್ ಆಗಲಿಲ್ಲ. ಯಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಉಂಟು? ಅದು ಎಲ್ಲಿಗೆ ಹೋಗ್ತದೆ? ಈವರೆಗೆ ಯಾರು ಪ್ರಶ್ನೆ ಮಾಡಲಿಲ್ಲ. ಈಗ ಜನ ಪ್ರಶ್ನೆ ಮಾಡ್ತಾರೆ. ಅಂದರೆ ಯಾವಾಗಲೂ ಕೂಡ ನಮ್ಮ ವಿರೋಧವಾಗಿ ಪ್ರಶ್ನೆ ಮಾಡಿದ್ರೆ ನಮಗೆ ಲಾಭ ಆಗ್ತದೆ, ನಮ್ಮನ್ನು ಅದುಮಿದ್ರೆ ಲಾಭ ಆಗ್ತದೆ. ಇದನ್ನು ಅದುಮಲಿಕ್ಕಿಲ್ಲ ಸರ್. ಇದನ್ನ ಮೇಲೆ ಪುಟಿಲಿಕ್ಕಿಲ್ಲ. ಇದು ರೀಚ್ ಆಗಿದೆ ತುದಿಗೆ, ಇನ್ನು ಬೀಳುವುದೇ ಕೆಳಗೆ. ಈಗ ಬೀಳಲಿಕ್ಕೆ ಬೇಕಂದ್ರೆ ರೈಟ್ ಟೈಮ್ ಇದೆ. ಯಾಕೆಂದ್ರೆ ಇಡೀ ರಾಜಕೀಯ ಕೇಂದ್ರಿತವಾದ ಆಲೋಚನೆ. ಹಾಗಾಗಿ RSS ಅನ್ನುವುದು ನಿಮಗೆ ಹೊರಗಿನ ದೃಶ್ಯ, ಜನರ ದೃಷ್ಟಿಯಲ್ಲಿ ಭಯಂಕರ ಅಂತ ಕಾಣಬಹುದು. ಆದರೆ ಅದು ಟೊಳ್ಳಾಗಿಂತ ಅವರಿಗೆ ಗೊತ್ತುಂಟು. ಹಾಗಾಗಿ
ತಾಲಿಬಾನಿನ ಮುಖ್ಯಸ್ಥರನ್ನ ಅವರ ಸಂಸ್ಥೆಗೆ ಕರೆಸಿ ಅವರು ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ಯಾವ ರಾಷ್ಟ್ರವು ಮಾನ್ಯತೆ ಕೊಡದಿರುವಂತಹ ಒಂದು ದೇಶ ಅದು. ಅಲ್ಲ, ಅದಕ್ಕೂ ಕಾರಣ ಇದೆ. ಯಾಕಂದ್ರೆ ಮೋಹನ್ ಭಾಗವತ್ ಅವರು ಹೇಳ್ತಾರೆ ಮುಸ್ಲಿಮರು ಈ ದೇಶದಲ್ಲಿರುವವರು ನಮ್ಮವರು ಅಂತ. ಸೊ ಅಂದ್ರೆ ಅವರು ಅಖಂಡ ಭಾರತವನ್ನು ಅಖಂಡ ಭಾರತದ ಕಲ್ಪನೆಯಲ್ಲಿರುವವರು. ತಾಲಿಬಾನ್ ಕೂಡ ಭಾರತದ ಭಾಗ. ಮುಸಲ್ಮಾನರ ವಿರುದ್ಧ ಅನಾವಶ್ಯಕವಾಗಿ ಸರ್ ತಪ್ಪು ಯಾರು ಮಾಡಿದ್ರು ತಪ್ಪೆ, ಅದು ಹಿಂದೂ ಅಂತೆಲ್ಲ ಮೂಲಭೂತವಾದ ಹಿಂದೂಗಳಲ್ಲಿದ್ರು ತಪ್ಪೆ, ಮುಸಲ್ಮಾನರಲ್ಲಿದ್ರು ತಪ್ಪೆ, ಕ್ರೈಸ್ತರಲ್ಲಿದ್ರು ತಪ್ಪೆ. ನಾನು ಶ್ರೇಷ್ಠ ಅನ್ನೋದು, ನನ್ನ ಧರ್ಮ ಮಾತ್ರ ಶ್ರೇಷ್ಠ, ನೀನೊಂದು ಕನಿಷ್ಠ ಅಂತ ಹೇಳುವುದು ಅದು ಯಾರಲ್ಲಿದ್ರು ಅಮಾನವೇ, ನಾನು ಅದನ್ನು ವಿರೋಧಿಸ್ತೇನೆ. ಆದರೆ ಹಿಂದೂಗಳು ಮಾತ್ರ, ಹಿಂದೂ ಹೆಸರಿಟ್ಟುಕೊಂಡು ಹಿಂದೂ ಧರ್ಮದಲ್ಲಿ ಇರುವವರು ಮಾತ್ರ ಶ್ರೇಷ್ಠ, ಅದು ಬಿಜೆಪಿಯಲ್ಲಿ ಸಂಘ ಪರಿವಾರದಲ್ಲಿ ಇದ್ದವರು ಶ್ರೇಷ್ಠ, ಉಳಿದವರು ಎಲ್ಲರೂ ಕನಿಷ್ಠ, ನೀವು ಬದುಕೋದಕ್ಕೆ ಅನರ್ಹರು ಅಂತ ಹೇಳುವವರನ್ನ ಯಾವ RSS ಪ್ರಶ್ನೆ ಮಾಡಿದೆ ಹೇಳಿ? ಎಲ್ಲಿ ಮೋಹನ್ ಭಾಗವತ್ ಹೇಳಿದ್ದಾರೆ ಹಾಗೆ? ಪ್ರಭಾಕರ ಭಟ್ರ ಭಾಷಣವನ್ನು ಯಾಕೆ ಅವರು ನಿಯಂತ್ರಿಸಲಿಲ್ಲ ಇಷ್ಟು ಸಮಯ? ಪ್ರಭಾಕರ ಭಟ್ರಿಗೂ ಮೋಹನ್ ಭಾಗವತ್ರಿಗೂ ನೇರ ಸಂಬಂಧ ಇತ್ತಲ್ಲ, ಸಂಪರ್ಕ ಇತ್ತಲ್ಲ. ಈಗ ಪ್ರಭಾಕರ್ ಹಲ್ಲಕ್ಕಿತ್ತ ಹಾವಾಗಿದ್ದಾರೆ, ಅವ್ರದ್ದೆಂತ ನಡೆಯುವುದಿಲ್ಲ. ಈಗ ಪ್ರಾಯ ಆಯಿತು, RSS ಅವರು ಬದಿಗೆ ಹೋಗಿದ್ದಾರೆ. ಬದಿಗೆ ಹೋಗಿದಾರ, ಬದಿಗೆ ತಳ್ಳಿದಾರ? ಬದಿಗೆ ತಳ್ಳಿದ್ದಾರೆ. ನೋಡಿ, ಇವರೊಂದು ಹೇಳಿದ್ರು, ಸಂಘದಲ್ಲಿ ಅವ್ರು ಬೇರೆಯವ್ರು ತಗೊಳ್ಳೋದು ತಾವೇ ಶ್ರೇಷ್ಠ ಅಂತ. ಇಲ್ಲ, ಸಂಘದಲ್ಲಿ ಒಂದಿದೆ, ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತ ಹೇಳಿದ್ದಾರೆ. ವಿಶ್ವದ ಎಲ್ಲೆಡೆ ಇಲ್ಲ, ಎಲ್ಲಿಂದಲೂ ಆಗಲಿ ವಿಶ್ವದೆಲ್ಲೆಡೆ ಅಂತ ಅಂದರೆ ಯಾವುದೇ ಇರಲಿ, ಅದು ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವುದೇ ಪಾರ್ಸಿ ಇರಲಿ, ಯಾವುದೇ ಇರಲಿ, ಅದು ಒಳ್ಳೆಯದು, ತಗೊಳ್ಳಿಕ್ಕೆ ರೆಡಿ, ಜರ್ಮನಿಯಿಂದ ಕೂಡ ಇರಲಿ, ಎಲ್ಲಿಂದ ಬೇಕಾದ್ರೂ. ಹಾಗೆ ಹಿಟ್ಲರ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ. ಆಯ್ತಾ, ಹಿಟ್ಲರ್ ಸಂಪರ್ಕ ಸಾಧಿಸಿದ್ರು 5 ಜನ ಹೋಗಿ. ಎರಡನೇದಾಗಿ RSS ಯೂನಿಫಾರ್ಮ್ ಹಿಂದೆ ಹಿಟ್ಲರ್ ಸೈನ್ಯದ ಪ್ರೇರಣೆ ಉಂಟು. ಅಂದ್ರೆ ನಿರಂಕುಶ ಪ್ರಭುತ್ವ, ಪ್ರಶ್ನಾತೀತ ನಿಷ್ಠೆ. ಬಟ್ ಸಂಘದಲ್ಲಿ ಓನ್ಲಿ ನೀವು ಇವ್ರು ಹೇಳಿದ್ರು ಸಂಘದ ಧ್ವಜ, ಅದಕ್ಕೆ ಅದು ನೀವು ಹಿಂದುತ್ವಕ್ಕೆ, ಅದಕ್ಕೆ ಧರ್ಮದ ಅಥವಾ ಈ ವೈದಿಕ ಪರಂಪರೆಗೆ ಹೋಲಿಸುವುದು ಬೇಡ. ಅದು ವೈದಿಕ ಬಿಡಿ ಸ್ವಾಮಿ, ಪರಂಪರೆಗೆ ಹೋಲಿಸೋದು ಬೇಡ. ಮತ್ತೆ ಯಾವ್ದದು? ಆ ಸಂಘದ ಇದು, ಅದು ಆ ಗುರುವನ್ನ ಅವರು ಆಯ್ಕೆ ಮಾಡಿಕೊಂಡಿರೋದು ಸಂಘದ್ದು. ಧ್ವಜ ಧರ್ಮ ಅಂತ ಹೇಳಿಲ್ಲ, ಧರ್ಮಧ್ವಜ ಅಂತ ಹೇಳಿದ್ದಾರೆ. ಎಸ್, ಮತ್ತೆ ಅದನ್ನು ಗುರು ಅಂತ ಎಲ್ಲಿ ಹೇಳಿದ್ದಾರೆ? ಅಂತ ಗುರು ಅಂತ ಹೇಳಿದ್ದಾರೆ. ಗುರು ಯಾಕೆ ಗುರು ತತ್ವಕ್ಕೆ ಅಪಮಾನ ಅಲ್ವ ಸರ್? ಗುರು ಪರಂಪರೆಗೆ ಅಪಮಾನ ಅಲ್ವದು? ಒಂದು ಬಟ್ಟೆಯನ್ನ ಧ್ವಜ ಅಂತ ಹೇಳುದು, ಬಟ್ಟೆಯನ್ನ ಗುರು ಅಂತ ಹೇಳುದು. ಈಗ ಇದರಲ್ಲಿ ಏಕಲವ್ಯ ಒಂದು ಗುರು ಮೂರ್ತಿಯನ್ನು ಇಟ್ಟುಕೊಂಡು ಇದು ಮಾಡ್ತಾರೆ. ಅವರು ಅದನ್ನ ಏನು ಒಂದು ಅಭ್ಯಾಸ ಮಾಡ್ತಾರೆ, ಅದರಲ್ಲಿ ಅವರು ಪೂರ್ತಿಯಾಗಿ ಒಣಗ್ತಾರೆ. ಆ ನಂತರ ದಕ್ಷಿಣೆ ಕೇಳ್ತಾರೆ. ಹಾಗಾದ್ರೆ ತಪ್ಪ? ದಕ್ಷಿಣೆ ಕೇಳಿ ತಪ್ಪ? ದಕ್ಷಿಣೆ ಕೇಳಿದ್ದು ಒಬ್ಬ ವ್ಯಕ್ತಿ, ದಕ್ಷಿಣೆ ಕೊಟ್ಟದ್ದು ಒಬ್ಬ ವ್ಯಕ್ತಿ. ಗುರು ಅಲ್ಲ, ಗುರು ಕೇಳಬಹುದೇ? ನಾನು ಹೇಳ್ತಾ ಇರೋದಿಲ್ಲ ಅದರ ಅರ್ಥ ಏನು. ಈಗ ನಿಮಗೆ ಅಲ್ಲ, ಅದರ ಅರ್ಥ ಏನು ಅಂತಂದ್ರೆ ಸಿಂಪಲ್. ಪ್ರತಿಯೊಂದು ಗುರುವಿನಲ್ಲೂ, ಪ್ರತಿಯೊಬ್ಬ ಅಂದ್ರೆ ಮನುಷ್ಯನಲ್ಲೂ ಕೂಡ ಸ್ವಲ್ಪ ಒಂದು ವಿಷಯ ಬಂದಾಗ ಅವ್ರದ್ದು ತಪ್ಪು ಸರಿ ಎಲ್ಲದೂ ಇರ್ತದೆ. ಇಲ್ಲಿಯೇ ತಪ್ಪಿದೆ ಹೆಗಡೆಯವರೇ. RSS ಗೆ ಗುರು ಅರ್ಥವೇ ಆಗ್ಲಿಲ್ಲ, RSS ಗುರು ತತ್ವ ಮಹತ್ವ ಗೊತ್ತಿಲ್ಲ. ಯಾಕೆಂದ್ರೆ ಗುರು ತತ್ವಕ್ಕೆ ಅಲ್ಟಿಮೇಟ್ ಅದೊಂದು ಉನ್ನತವಾದ ತತ್ವ ಗುರು ತತ್ವ ಅನ್ನೋದು. ಈಗ ನೋಡಿ, ಈ ವಿಚಾರದಲ್ಲಿ ಸನಾತನ ಸಂಸ್ಥೆಯವರು ಮತ್ತು ಇವರಿಗೆ ಮತಭೇದ ಉಂಟು. ಸನಾತನ ಸಂಸ್ಥೆಯವರು ಧ್ವಜವನ್ನ ಗುರು ಅಂತ, ಧ್ವಜವನ್ನ ಬಟ್ಟೆಯನ್ನು ಗುರು ಅಂತ ಹೇಳಿದಾಗ ಸನಾತನ ಸಂಸ್ಥೆಯವರು ಒಪ್ಪುವುದಿಲ್ಲ. ಆ ವಿಚಾರದ ವರದಿ ಸರಿ ಉಂಟು, ಅವರು ಹೇಳೋ ಸಿದ್ಧಾಂತ ಬೇರೆ ಇರ್ಬೋದು. ಆದರೆ ಇವರಿಗೆ ಎಂತ ಅಂತ ಗೊತ್ತಾ, ಗುರು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆದರೆ ಗುರು ಹೆಸರಲ್ಲಿ ಏನು ಲಾಭ ಮಾಡಬಹುದು ಅಂತ ಗೊತ್ತುಂಟು. ನೋಡು, ಹೆಗ್ಡೆಯವರ ಹತ್ರ ಕೇಳಿ, ಒಂದ್ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದ ಎಷ್ಟು ಸಾವಿರ ಸಂಗ್ರಹ, ಎಷ್ಟು ಕೋಟಿ ಸಂಗ್ರಹ ಆಗಿದೆ ಕೇಳಿ ಅವರ ಹತ್ರ. RSS ನವರ ಇಲ್ಲ. ನಿಮಗೆ ಈ ವಿಚಾರ ಒಂದು ಪ್ರಶ್ನೆ ಬರ್ತದೆ, ಹಣ ಸಂಗ್ರಹ ಆಗ್ತದೆ, ಒಂದು ಅಂದ್ರೆ ಅಧಿಕೃತ ಸಂಘಟನೆಯೇ ಅಲ್ಲ. ಅಂದರೆ ನಾವು ಅದನ್ನು ಅಧಿಕೃತ ಅಂತ ಹೇಳಲಿಕ್ಕೆ ಎಲ್ಲಾದರೂ ಒಂದು ಕಡೆ ರಿಜಿಸ್ಟರ್ ಆಗಬೇಕಾಗಿರ್ತದೆ. ಅಧಿಕೃತ ಸಂಘಟನೆಯೇ ಅಲ್ಲದ ಒಂದು ಸಂಸ್ಥೆ ನೀವು ಹೇಳ್ತೀರ ಸಾವಿರಾರು ಕೋಟಿ ಸಂಗ್ರಹ ಮಾಡ್ತದೆ, ಬಟ್ ಆ ಹಣ ಎಲ್ಲಿ ಹೋಗ್ತದೆ? ಅದಕ್ಕೊಂದು ಅಕೌಂಟಬಿಲಿಟಿ ಇಲ್ಲವೋ? ಅದನ್ನು ತರೋದು ಹೇಗೆ? ನಿಮಗೆ ಸಂಘದಲ್ಲಿ ಬೇರೆ 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 ಟ್ರಸ್ಟ್ಗಳಿದೆ. ಪ್ರತಿಯೊಂದು ಈ ಸಂಘದ ಆಫೀಸ್ಗಳಿದೆ, ಸಂಘದ ಜಾಗಗಳಿದೆ, ಸಂಘದ ಬಿಲ್ಡಿಂಗ್ಗಳಿವೆ. ಅದು ಸಂಘದ ಅಂತ ಹೇಳುವುದಿಲ್ಲ. ಒಂದು ಸೆಕೆಂಡ್, ಸಂಘವೇ ಅಧಿಕೃತವಲ್ಲ, ಸಂಘದ ಅಂತ ಹೇಗೆ ಆಗ್ತದೆ ಅಂತ? ಅದು ನೀವು ಹೇಳ್ತಾ ಇದ್ದೀರಿ. ಸಂಘ ಒಪ್ಕೊಂಡ್ಬಿಟ್ಟಿದೆ. ಸಂಘ ಸಂಘ ಒಪ್ಪಿದ್ರೆ ಅದು ಮುಗೀತು. ಅದಕ್ಕೆ ಅವಶ್ಯಕತೆ ಇಲ್ಲ, ಬೇರೆಯವರು ಒಪ್ಪುವ ಅವಶ್ಯಕತೆ ಇಲ್ಲ.
ಸಂಘ ಹೇಳುವುದೇ ಇದನ್ನು ವಿರೋಧಿಗಳು ಒಪ್ಪಿ ಬಿಡಿ, ನೀವು ಬಂದರೆ ನಮ್ಮ ಜೊತೆ, ನೀವು ಬರದಿದ್ದರೆ ನಾವು ಹೋಗ್ತೀವಿ ಮುಂದೆ ಅಷ್ಟೇ. ಅದೇ ಕೇಳೋದಿಲ್ಲ. ಸಂಘದಲ್ಲಿ ನೀವು ಬೇರೆ ಬೇರೆ ಟ್ರಸ್ಟ್ಗಳಿದೆ, ಟ್ರಸ್ಟ್ಗಳ ಮೂಲಕ ಆ ಟ್ರಸ್ಟಲ್ಲಿ ವ್ಯಕ್ತಿಗಳಿದ್ದಾರೆ, ವ್ಯಕ್ತಿಗಳ ಅದನ್ನೆಲ್ಲ ನಿಭಾಯಿಸ್ತಾರೆ. ಅದು ಅವರ ಹೆಸರು, ಆ ಒಂದು ಟ್ರಸ್ಟಿನ ಹೆಸರಲ್ಲಿ. ಅದು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮೊನ್ನೆ ಹೊಡೀತು, ನಿಮಗೆ ಅರ್ಥ ಆಯಿತು. ಶಿವಸೇನೆ ಹೊಡೆದು ಇಡೀ ಶಿವಸೇನೆಯನ್ನೇ ಹೈಜಾಕ್ ಮಾಡ್ತಾರೆ, ಇಡೀ ಶಿವಸೇನೆಯನ್ನೇ ಹೈಜಾಕ್ ಮಾಡ್ತಾರೆ. ಎಲ್ಲಿಯವರೆಗೆ ಅಂತಂದರೆ ಕಚೇರಿ ಸಹಿತ ಹೈಜಾಕ್ ಮಾಡಲಿಕ್ಕೆ ವ್ಯವಸ್ಥೆ ಇತ್ತು. ಬಟ್ ವಿಷಯನೇ ಗೊತ್ತಿಲ್ಲ. ಆ ಕಚೇರಿಯನ್ನು ಬಾಳ ಠಾಕ್ರೆಯವರು ಒಂದು ಟ್ರಸ್ಟ್ ಮಾಡಿ ಅದನ್ನು ಮತ್ತು ಸಾಮ್ನಾ ಕಚೇರಿ ಮತ್ತು ಸಾಮ್ನಾ ಇದನ್ನು ಎರಡನ್ನು ಅದಕ್ಕೆ ಬೇರೆಯೇ ಒಂದು ಟ್ರಸ್ಟ್ ಮಾಡಿ ಅದರ ಓನರ್ಶಿಪ್ಪಲ್ಲಿ ಇಟ್ಬಿಟ್ಟಿದ್ರು. ಅದು ಇವರ ಕೈಯಲ್ಲಿತ್ತು, ಹಾಗಾಗಿ ಉಳ್ಕೊಂಡಿತ್ತು. ಇಲ್ಲ ಅಂದ್ರೆ ಅದನ್ನು ಇದು ಮಾಡ್ತಾ ಇತ್ತು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಫೀಸು. ಯಾಕೆ ಅಂತಂದ್ರೆ ಸಂಪತ್ತನ್ನು ಉಳಿಸ್ಕೊಳ್ಳಿಕ್ಕೆ ಯಾಕೆ ಅಂತ ಈಗ ಮೂಲ ಪ್ರಶ್ನೆ ನೀವು ಟ್ರಸ್ಟ್ ಅಂತ ಹೇಳಿದ್ರಿ. ಈಗ ನನಗೆ ದೊಡ್ಡ ಪ್ರಶ್ನೆ ಇರುವುದು ಅವತ್ತಿಂದ ಇವತ್ತಿನವರೆಗೂ RSS ಎಷ್ಟು ಸಂಗ್ರಹ ಮಾಡ್ತದೆ, ಮತ್ತೆ ಈ ಟ್ರಸ್ಟಿಗಳಲ್ಲಿ ಹಾಕಿದ ಹಣ ಏನಾಗ್ತದೆ, ಮತ್ತು ಎಲ್ಲವನ್ನು ಟ್ರಸ್ಟಿಗೆ ಹಾಕಿದೆ. ಎರಡನೇದಾಗಿ ಈ ಸೇವೆ ಎಲ್ಲಿ ಮಾಡ್ತಾ ಉಂಟು ನೋಡಿ. ನಾನು ಆಗಲೇ RSS ಸೇವೆ ಮಾಡ್ತಾ ಉಂಟು ಅಂತ ಹೇಳ್ತೇನೆ ನಾನು, ಆದರೆ ಅದು ನಿಮಗೆ ಬೇರೆ ಬೇರೆ ಹೆಸರು ನೋಡಿ. ವನವಾಸಿ ಕಲ್ಯಾಣ ಆಶ್ರಮ ಅದು ವರ್ಷವೂ ಸಂಗ್ರಹ ಮಾಡ್ತದೆ. ವನವಾಸಿ ಕಲ್ಯಾಣ ಆಶ್ರಮ ಸರ್, ಅದು ತುಂಬ ಕೆಲಸ ಮಾಡ್ತದೆ, ನಾವು ನಿರಾಕರಣೆ ಮಾಡಕ್ಕೆ ಸಾಧ್ಯವಿಲ್ಲ. ಒಂದು 50,000 ಏಕಲ ವಿದ್ಯಾಲಯ, ಒಬ್ಬ ಗುರು ಪಾಠ ಹೇಳುವಾಗಿದೆ. 50,000ಕ್ಕಿಂತ ಹೆಚ್ಚು ಏಕಲ ವಿದ್ಯಾಲಯಗಳನ್ನು ವನವಾಸಿಗಳ ಪ್ರದೇಶದಲ್ಲಿ ಒರಿಸ್ಸಾ, ಜಾರ್ಖಂಡ್ ಈ ರೀತಿ ಮತ್ತು ನಾರ್ತ್ ಈಸ್ಟ್ಗಳಲ್ಲಿ ನಮ್ಮಲ್ಲಿ ಇದೆ. ನಮ್ಮಲ್ಲಿ ಯಲ್ಲಾಪುರ, ದಾಂಡೇಲಿ, ಜೋಯಿಡಾ ಆ ಭಾಗದಲ್ಲಿ ನಾವು ಅದನ್ನು ನಿರಾಕರಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಸರ್. ಅದು ಮಾಡ್ತದೆ, ಆದರೆ ಅದಕ್ಕೆ ಬೇರೆ ಸಂಗ್ರಹ ಮಾಡ್ತದೆ. ಆಮೇಲೆ ABVP ಅದಕ್ಕೆ ಬೇರೆ ಸಂಗ್ರಹ ಮಾಡ್ತದೆ. ಆಮೇಲೆ ಬಜರಂಗದಳ ಅದರ ಪ್ರತ್ಯೇಕ ಅಕೌಂಟು, ವಿಶ್ವ ಹಿಂದೂ ಪರಿಷತ್ ಪ್ರತ್ಯೇಕ ಸಂಗ್ರಹ ಮಾಡ್ತದೆ. ಆಮೇಲೆ ಭಾರತೀಯ ಮಜ್ದೂರ್ ಸಂಘ ಅದು ಬೇರೆ ಮಾಡ್ತದೆ, ಭಾರತೀಯ ಕಿಸಾನ್ ಸಂಘ ಅದು ಪ್ರತ್ಯೇಕ ಮಾಡ್ತದೆ, ವಿದ್ಯಾಭಾರತಿ ಅದು ಪ್ರತ್ಯೇಕ ಮಾಡ್ತದೆ. RSS ಸಂಚಾಲಿತ ನೆರೆ ಸಂತ್ರಸ್ತ ಪರಿಹಾರ ನಿಧಿ ಅಂತ ನೆರೆ ಬಂದಾಗ ಅದಕ್ಕೆ ಸಂಗ್ರಹ ಮಾಡ್ತದೆ. RSS ಸಂಚಾಲಿತ ಬರ ಸಂತ್ರಸ್ತ ಪರಿಹಾರ ನಿಧಿ ಅಂತ ಅದಕ್ಕೆ ಬೇರೆ ಸಂಗ್ರಹ ಮಾಡ್ತದೆ, ಬೇರೆ ಅಕೌಂಟನ್ನು ಮಾಡ್ತದೆ. ಈ ಹಣವನ್ನು ಮತ್ತು ಕಾರ್ಯಾಲಯಕ್ಕೆ ಯಾವ ಬೈಟಕ್ ಎಂಥ ಕಾರ್ಯಾಲಯದಲ್ಲಿ ಆಗೋದು, ಆದ್ರೆ ದೊಡ್ಡ ಸಂಖ್ಯೆ ಜನ ಇನ್ನೂ ಸೇರುವುದಿಲ್ಲ, ಅದಕ್ಕೆ ಯಾರೋ ಒಬ್ಬರು ಡೊನೇಟ್ ಮಾಡ್ತಾನೆ, ಊಟವನ್ನು ಯಾರೋ ಒಬ್ಬರು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟು. ಆದರೆ ಎಷ್ಟು ಊಟಕ್ಕೆ ಮುಗಿಬೋದು? ಯಾವಾಗಲೂ ಊಟ ನಿತ್ಯ ಅನ್ನದಾನ ಇಲ್ಲ, ಅಲ್ಲಿ ನಿತ್ಯ ಅನ್ನ ಸಂತರ್ಪಣೆ ಇಲ್ಲ. ಆಮೇಲೆ RS ಈಗ ಅವರಾಗ ಹೇಳಿದ್ರು OTC ಅಂತ ಹೇಳಿದರು. ಅದಕ್ಕೆ ಪ್ರತಿಯೊಬ್ಬ ಹೋಗುವಂಥ ಪ್ರತಿಯೊಬ್ಬ ಶಿಬಿರಾರ್ಥಿಯು ಅವನ ಖರ್ಚನ್ನು ಅವನೇ ಹಾಕ್ಕೊಳ್ಬೇಕು. ಈಗ ಪ್ಯಾಂಟು, ಮೊದಲು ಚಡ್ಡಿ ಇತ್ತು, ಪ್ಯಾಂಟು, ಬಿಳಿ ಶರ್ಟು, ಟೋಪಿ, ಬೆಲ್ಟ್, ದಂಡಕ್ಕೂ ದುಡ್ಡು ಉಂಟು. ಇದು ಎಲ್ಲದಕ್ಕೂ ಅವ ದುಡ್ಡು ಕೊಟ್ಟು ಖರೀದಿ ಮಾಡಬೇಕು. ಮತ್ತೆ ಗುರುದಕ್ಷಿಣೆ ಅದಲ್ಲ, ಅದು ಅಲ್ಲದೆ ಶಿಬಿರ ಶುಲ್ಕ ಕೊಡಬೇಕವ, ಅದಿದೆ. ಆಯ್ತಾ? ಈ ಶಿಬಿರ ಶುಲ್ಕವನ್ನು ಕೊಟ್ಟು ಈ ಎಲ್ಲ ಗಣವೇಶವನ್ನು ಅವನೇ ಹೊಂದಿಸಿಕೊಂಡು ಅವ ಶಿಬಿರಕ್ಕೆ ಹೋದ್ರೆ, ಅದೇ ಶಿಬಿರಕ್ಕೆ ಬೇಕಾಗಿ ಪ್ರತ್ಯೇಕ ದವಸ ಧಾನ್ಯ ಸಂಗ್ರಹ ಮಾಡ್ತಾರೆ, ಶಿಬಿರಕ್ಕೆ ಬೇಕಾಗಿ ಪ್ರತ್ಯೇಕ ಹಣ ಸಂಗ್ರಹ ಮಾಡ್ತಾರೆ. ಹಾಗಾದ್ರೆ ಈ ಗುರುದಕ್ಷಿಣೆ ಹಣ ಈ ಟ್ರಸ್ಟ್ ಏನು ಮಾಡ್ತದೆ? ಈ ಹಣ ಎಲ್ಲಿಗೆ ಹೋಗ್ತದೆ? ನಾನು ಅವರು ಮಾಡುವಂತ, ಹಾಗಾದ್ರೆ ಅದನ್ನು ಪ್ರಶ್ನಿಸಬಾರ್ದು. ಎಸ್, ಈಗ ನೋಡಿ, ಈಗ ನಾಳೆ ಈಗ ಏನು ಗೊತ್ತಾ, ಈಗ ನಾನು ಇವತ್ತು ಏನು ವಿಷಯ ಪ್ರೆಸೆಂಟ್ ಮಾಡಿದ್ದೇನೆ, ಈಗ ನಾಳೆ ನೀವು ಇದನ್ನ ಕ್ಲಿಪ್ ಮಾಡಿ ನೀವು ಹಾಕ್ತೀರಿ, ಇದು ಭಯಂಕರ ವೈರಲ್ ಆಗ್ತದೆ, ಕೂಡಲೇ ನನಗೆ ಬಾಯಿಗೆ ಬಂದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾರೆ. ಈಗ ಪ್ರಶ್ನೆ ಬಂದಿರೋದು ಅದೇ, ಮೂಲ ಪ್ರಶ್ನೆ ಬಂದಿರೋದು ಯಾವಾಗಲೂ ಸಂಘ ಯಾಕೆ ರಿಜಿಸ್ಟ್ರೇಷನ್ ಮಾಡಲಿಲ್ಲ, ಮತ್ತೆ ಅಲ್ಲಿಗೆ ಬರಬೇಕು, ಅಲ್ಲಿಗೆ ಬರ್ತದೆ. ನಾವು ಆರಂಭದಲ್ಲಿ ಯಾವ ಚರ್ಚೆಯನ್ನು ಸ್ಟಾರ್ಟ್ ಮಾಡಿದ್ದು, ಈಗ ಬಂದು ಅಲ್ಲಿಗೆ ನಿಲ್ಲಬೇಕು. ಈಗ ಅಲ್ಲಿಗೆ ಹೋದ್ರೆ ಚರ್ಚೆ ಮುಗಿಯೋದೇ ಇಲ್ಲ. ನಾನು ನಿಮಗೆ ವಾಪಸ್ ನೀವು ಆ ಅಕೌಂಟ್ ಅದನ್ನು ಬೇರೆನೇ ಇಟ್ಕೊಳ್ಬೇಕು. ನೀವೀಗ ಚರ್ಚೆಗೆ ಮಾಡ್ತಾ ಇರೋದು ನಾವು ಮಲ್ಲಿಕಾರ್ಜುನ ಖರ್ಗೆ ಮಗ ಟಿಪಿಕಲ್ ಸ್ಟೈಲ್ ಉಂಟು. ಯಾಕಂದ್ರೆ ಮೂಲಕ್ಕೆ ಹೋಗ್ಲಿಕ್ಕೆ ಸಿದ್ಧವೇ. ಈಗ ಅವರು ಪತ್ರಕರ್ತರಾಗಿ ಬಂದಿದ್ದಾರೆ, ಆದ್ರೆ ಅವರ ಒಳಗಡೆ RSS ಉಂಟು. ಹಾಗೆ ಅವರಿಗೆ ಅದನ್ನ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಅದು ನನಗೆ ಅವರ ಅಸಹಾಯಕತೆ ನನಗೂ ಅರ್ಥ ಆಗ್ತದೆ. ಯಾಕೆಂದ್ರೆ ಈ ಒಂದು ಸಲ ಈ ಸಿದ್ಧಾಂತ ಉಂಟಲ್ಲ, ಈ ITC OTC ಆ ಕೆಲಸ ಮಾಡ್ತದೆ ಅಂತ. ಯಾಕಂದರೆ ವಿಚಾರಶೀಲರಿಗೆ RSS ಅಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ನೀವು ಎಲ್ಲಿ ನೋಡ್ರಿ ಅಲ್ಲಿ ಒಂದೇ ಹೀಗೆ ನೋಡಿ ಪಟ್ಟಿ ಕಟ್ಟಿ ತ್ಯಾಗಜೀವರು, ಭಯಂಕರ ತ್ಯಾಗ ಮಾಡುವವರು ಇದ್ದಾರೆ ಸರ್. ಸಂಸಾರ ಮದುವೆ ಆಗದಿರುವವರು ಇದ್ದಾರೆ, ಅವಿವಾಹಿತರು ಇದ್ದಾರೆ,
ಬ್ರಹ್ಮಚಾರಿಗಳಿದ್ದಾರೆ, ಸೂಕ್ಷ್ಮ ಅರ್ಥ ಮಾಡಿಕೊಳ್ಳಿ. RSS ಅವಿವಾಹಿತರು ಇದ್ದಾರೆ. ಅಲ್ಲ, ಖುದ್ದು ವಾಜಪೇಯಿ ಹೇಳಿದ್ದಾರೆ. ನನ್ನ ಪ್ರಶ್ನೆ ಒಂದೇ ಇದೆ. ಇದು ಆಯ್ತು, ಸಂಘ ಸರಿ ಇಲ್ಲ, ಸಂಘ ಇದಕ್ಕೆ ಮಾರಕವಾಗಿದೆ, ಏನು ಮಾಡ್ತೀರಿ? ನೀವು ಹೇಳಿದ್ರಿ, ಸಂಘದ ಬಗ್ಗೆ ಮಾತನಾಡಿದ್ರಿ, ಅಲ್ಲಿ ತಗೊಂಡ ಡಿಸಿಷನ್ ಏನು? ಸಚಿವ ಸಂಪುಟದಲ್ಲಿ ತಗೊಂಡಿರೋ ಡಿಸಿಷನ್ ಏನು? ಸಂಘದ ಹೆಸರು ಹೇಳಿ ತಗೊಂಡ್ರ ನೀವು? ಇಲ್ಲ. ಮತ್ತೆ ಯಾಕೆ ಇಷ್ಟೊಂದು ಚರ್ಚೆ ಮಾಡಿದ್ರಿ? ಅದನ್ನೇ ನೀವು ಸಂಘದ ಹೆಸರು ಹೇಳೋದೇ ಈ ಡಿಸಿಷನ್ ತಗೊಂಡ್ಬಿಟ್ಟಿದ್ರೆ ಇಷ್ಟು ದೊಡ್ಡ ಚರ್ಚೆಗೆ ಆಸ್ಪದನೇ ಇರ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಒಳ್ಳೇದಾಯ್ತು ಅಂತ, ಇದೊಂದು ಚರ್ಚೆ ಆಗಿದ್ದು ಸಂಘ ಏನು ಅಂತ ಜಗತ್ತಿಗೆ ಗೊತ್ತುಪಡಿಸ ಕಾರಣ ಇಷ್ಟೇ. ಲಕ್ಷ್ಮೀಶ್ ಅವರು ಕಾಂಗ್ರೆಸ್ ಈಗ ಹೋದವರು, ಕಾಂಗ್ರೆಸ್ನಲ್ಲಿ ಈಗ ಕಾಣಿಸ್ಕೊಂಡಿರ್ಬೋದು, ಅವರಲ್ಲಿ ಸಂಘ ಇದೆ, ಅವರಲ್ಲಿ ಕೇಸರಿ ಈಗಲೂ ಇದೆ. ಹಾಗಾಗಿ ಅವರಿಗೆ ಇದು ಬೆಳಿಬೇಕು ಅನ್ನೋದಿದೆ, ಅದಕ್ಕೋಸ್ಕರನೇ ಅವರು ಅದನ್ನು ಬೆಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಎಂತ ಅಲ್ಲಿಯ ಪಟ ಇದು ಹೇಗೆ ಅಂದರೆ, ಇದೊಂದು ಸುಮ್ಮನೆ ಒಂದು ಸಂಗತಿ ಒಂದು ಹೇಳ್ತೇನೆ. RSS ಅನ್ನೋದು ಅದು ಸೇವೆ ವಿಭಾಗದಲ್ಲಿ ನಾನು ಪ್ರಶ್ನೆ ಮಾಡಿದೆ. ಆದ್ರೆ ಅದರ ಸೇವೆ ಮಾಡುತ್ತಿರೋದ್ರಿಂದ ಉದ್ದೇಶ ಏನು ಅಂತ ಸಿದ್ಧಾಂತವನ್ನು ಬೆಳೆಸುವುದು ಅಂತ. ನಿಮಗೆ ಸೇವೆಗೆ ಬೇಕಾಗಿ ಸೇವೆ ಆದರೆ ರಾಮಕೃಷ್ಣ ಮಿಷನ್ ಕಾಣ್ತದೆ ಸರ್, ಸೇವೆ ಮಾಡೋದು. ಅಥವಾ ಸಾಯಿಬಾಬಾ ಟ್ರಸ್ಟ್, ಶೃಂಗೇರಿ ಗುರುಗಳದ್ದು ಜಗದ್ಗುರು ಪೀಠಗಳು, ಅಥವಾ ನಮ್ಮ ಆದಿಚುಂಚನಗಿರಿ ಮಠ ಇರ್ಬೋದು, ಅಥವಾ ಸಿದ್ಧಗಂಗಾ ಮಠ ಇರ್ಬೋದು. ಸರ್, ದಿವಸಕ್ಕೆ 5,000 ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ, ಊಟ ಹಾಕ್ತಾರೆ, ವಸತಿ ಕೊಡ್ತಾರೆ. ಅವರು ಏನಾದ್ರು ಸಿದ್ಧಾಂತ ಹೇಳಿಕೊಟ್ಟಿದ್ದಾವ? ಈಗ ಏಕೆಯಾಗಿ RSS ಶಿಕ್ಷಣಕ್ಕೆ ಪಡೆದವನು ಏಕೆಯಾಗಿ ಪ್ರತಿಕ್ರಿಯಾತ್ಮಕ, ಪ್ರಚೋದನಾತ್ಮಕ ಮತ್ತು ಸ್ಪರ್ಧಾತ್ಮಕವಾಗಿ ಜೈ ಶ್ರೀರಾಮ್ ಅಂತ ಯಾಕೆ ಹೇಳುದವ? ಶ್ರೀರಾಮನ ಹೆಸರುಗಳು ತಪ್ಪಾಕೆ ಸರ್? ಇಲ್ಲೇ ಇರೋದು ನೋಡಿ, ಅದೇನಾದ್ರು ಪ್ರತಿಕ್ರಿಯೆ, ಸ್ಪರ್ಧೆ ಮತ್ತು ಪ್ರಚೋದನೆಗೊಳಗಾಗಿ ಹೇಳೋದು ಅಂತ. ಆಕ್ಚುಲಿ ರಾಮ ನಮ್ಮದು ಹೇಗಿದ್ದ? ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಹೀಗೆ ಕೂತ ಒಂದು ಫೋಟೋ ಸರ್. ಯಾವ ಮನೆಗೆ ಹೋದ್ರು ಇದ್ದದ್ದು ಯಾವುದು? ರಾಮನ ಮುಂದೆ ವಿನಮ್ರ ಭಾವದಲ್ಲಿದ್ದ ಹನುಮಂತ, ಸೀತಾಮಾತೆಯ ಜೊತೆ ಲಕ್ಷ್ಮಣನ ರಕ್ಷಣೆಯಲ್ಲಿದ್ದಂಥ ಅನುಗ್ರಹದ ರಾಮ. ಎಲ್ಲ ಹಳೆ ಮನೆಗೆ ಹೋದ್ರಿದ್ದ ಫೋಟೋ ಅದು, ಎಲ್ಲ ದೇವಸ್ಥಾನಗಳಲ್ಲಿ ಇರುತ್ತದೆ. ಆದರೆ ಇವರು ಯಾವ ರಾಮನ ತೋರಿಸಿದ್ರು? ಬಿಲ್ಲು ಬಾಣ ಹಿಡಿದು ಸಮುದ್ರಕ್ಕೆ ಸವಾಲು ಹಾಕು ರಾಮನನ್ನು ತೋರಿಸಿದರು. ಹೌದಾ? ಹನುಮ ಹೇಗಿದ್ದ? ಎದೆಯನ್ನು ಬಗೆದು ರಾಮನನ್ನು ತೋರಿಸಿದ ಹನುಮ. ಅಲ್ಲಿ ಭಕ್ತಿ, ಅಲ್ಲಿ ಶರಣಾಗತಿ, ಅಲ್ಲಿ ವಿನಮ್ರ ಭಾವ. ಇವರು ಯಾವ ಹನುಮನನ್ನು ತೋರಿಸಿದ್ರು? ಅಬ್ಬರಿಸಿ ಹೀಗೆ ನೋಡುವಾಗ ಯಾವುದೋ ಒಂದು ಹಾಲಿವುಡ್ ಸಿನಿಮಾದ ಒಂದು ಪ್ರಾಣಿಯಾಗಿ ಕಾಣುವ ಹನುಮನನ್ನು ಚಿತ್ರಿಸಲಿಲ್ವಾ? ಅಂದ್ರೆ ಇದನ್ನೇ ಹೇಳಿದ್ದು, ಪ್ರತಿಕ್ರಿಯೆ, ಸ್ಪರ್ಧೆ ಮತ್ತು ಪ್ರಚೋದನೆ. ಇದು 3 ಆಧ್ಯಾತ್ಮ ಅಲ್ಲ, ಇದು 3 ಧಾರ್ಮಿಕ ಅಲ್ಲ, ಇದು ಸಂಪೂರ್ಣ ರಾಜಕೀಯ ಹಿಂದುತ್ವ. ನಾನು ಇದರ ಬದ್ಧ ವಿರೋಧಿ, ನಾನು ಸನಾತನ ಹಿಂದೂ. ಆದರೆ ನೀವು ಸನಾತನ ಹಿಂದೂ ಅಂತ ಹೇಳುವ ಇದು ಪಟ್ಟ ಬಡಿಬೇಕಂದ್ರೆ ನೀವು ಸಂಘವನ್ನು ಒಪ್ಕೊಳ್ಬೇಕು. ಅವರಿಗೆ ಬೇಕಾಗೋದು ಅದುವೇ. ಈಗ ಹೆಗಡೆಯವರ ಬಾಯಲ್ಲಿ ಬರೆಸಿದ್ದು ಅದುವೇ ಸಿದ್ಧಾಂತ ಅಂತ. ಇವನ ಒಳಗೆ, ನನ್ನ ಒಳಗೆ ಕೇಸರಿ ಉಂಟು ಅಂತ ನನಗೆ ಹೇಳಿದ್ರಲ್ಲ. ಅಂದ್ರೆ ಇದು ಸರ್, ಇದು ಎಂತ ಗೊತ್ತಾ, 100 ವರ್ಷ ಆಯ್ತು ಸರ್ ಇದಕ್ಕೆ, ಈ ಸಂಘಕ್ಕೆ. ಇದು 4ನೇ ತಲೆಮಾರು 5ನೇ ತಲೆಮಾರಿಗೆ ರೀಚ್ ಆಗಿದೆ. ಇದು ಅಂದ್ರೆ ಇದು ಆಲೋಚನೆಯಲ್ಲಿ ತುಂಬಿಸಿ ಬಿಟ್ಟಿದ್ದಾರೆ. ನಿಮಗೆ ಬೀಳಿಕೆ ಶುರುವಾಗಿದೆ, ಬೀಳ್ತದೆ ಬೇಗ. ಸರ್, ನಿಮಗೆ ನಾನು ಇಷ್ಟೇ ಹೇಳ್ತಾ ಇರೋದು, ಅನವಶ್ಯಕವಾದಂತಹ ವಿಚಾರವನ್ನು ಚರ್ಚೆಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ, ಅದು ರಾಜಕೀಯ ಏನಿದೆಯೋ ಗೊತ್ತಿಲ್ಲ, ಬಹುಶಃ ಈಗೊಂದು ಬರ್ತಾ ಇದೆ, ಏನು CM ಕುರ್ಚಿ ಬಿಟ್ಟುಕೊಡ್ಬೇಕಾದಂಥ ಪರಿಸ್ಥಿತಿ, ಅದನ್ನು ಮರೆಮಾಚಲಿಕ್ಕೋಸ್ಕರ ಹಿಂಗೆ ಮಾಡಿದ್ದಾರೆ ಅಂತಲೂ ವಾದಗಳು ಬರ್ತದೆ. ಅದು ಸತ್ಯ ಸುಳ್ಳು ನಮಗೆ ಬೇಡ, ಅನವಶ್ಯಕವಾಗಿ. ಬಟ್ ಈ ಒಂದು ವಿಚಾರವನ್ನು ಏನಿದೆ, ಈಗ ಅನವಶ್ಯಕವಾದ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಸಚಿವ ಸಂಪುಟ ನನಗೂ ಒಂದು ಏನು ಮಾಡ್ಬೋದು ಅನ್ನೋದೊಂದು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ತಣ್ಣೀರು ಎರಚಿದ್ರು, ಏನೂ ಇಲ್ಲ. ಕೊನೆಯಲ್ಲಿ ನೋಡಿದ್ರೆ ಯಾವುದೇ ಸಂಸ್ಥೆಗಳಿಗೆ ಯಾವುದೇ ನಿಮಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದ ಸಮಯದಲ್ಲಿ ಬಂದ ಆದೇಶ, ಅದನ್ನೇ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಮತ್ತೇನು ದೊಡ್ಡದಾಗಿ ಮಾಡಿದ್ರು? ನಾನು ನೀವು ಅಬ್ಬರಿಸಿದ್ದು ಏನು ಅದು ಬಿಟ್ಬಿಡೋಣ ಸರ್. ನಾನು ನಿಮ್ಗೆ ಇದು ಒಂದು ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ ಹೇಳ್ತೀನಿ. ನಾವು ಚಿಕ್ಕವರು ಇರುವಾಗ ನಮ್ಮ ಶಾಲೆಗಳಲ್ಲಿ ಸರಸ್ವತಿ ಪೂಜೆಗಳಾಗ್ತಾ ಇತ್ತು, ಈಗಲೂ ಆಗ್ತಾ ಇದೆ ಕೆಲವು ಸ್ಕೂಲ್ ಎಲ್ಲ. ಅದು ಕೂಡ ಮೊನ್ನೆ ಇದಕ್ಕೆ ಬಂದ. ಇನ್ನು ಮುಂದೆ ಏನಾಗ್ತದೆ? ಈ ರೀತಿಯ ನೀವು ವಿಷಯ ಬಂದಾಗಲೂ ಕೂಡ ಸರಸ್ವತಿ ಪೂಜೆ, ಗಣೇಶ ಚತುರ್ಥಿ ಮತ್ತೆ ಬೇರೆ ಬೇರೆ ವಿಷಯಗಳು ಕೂಡ ಚರ್ಚೆಗೆ ಬಂದರು. ಆದರೆ ಅದರ ಹೊರತಾಗಿಯೂ ಇವತ್ತು ಕೂಡ ಅದು ನಿಲ್ಲಿಲ್ಲ. ಅಂದ್ರೆ ಅದನ್ನು ಯಾರು ಕೂಡ ವಿರೋಧಿಸಲಿಲ್ಲ. ಇದರರ್ಥ ಇದನ್ನು ಯಾರು ವಿರೋಧಿಸಲಿಲ್ಲ ಅಂತ.
ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಈ ಪ್ರಶ್ನೆಯನ್ನು ಎತ್ತಿದ ಮಾತ್ರಕ್ಕೆ ಅಥವಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬೇರೆ ಸಂಸ್ಥೆಯವರು ಕಾರ್ಯಕ್ರಮ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇದು ನಿಲ್ತದಂತ ನೀವು ಭಯ ಇರ್ತದ ಹೇಳಿ? ಭಯ ಅಲ್ಲ, ಮುಂದೆ ಏನು, ಯಾಕೆ ಅಂತಂದ್ರೆ ನೀವಿನ್ನು ಪ್ರತಿ ಸರಿ ಹಿಡ್ಕೊಂಡು ಹೋಗ್ಬೇಕು. ನಮಗೆ ಮೊದಲು ಹೇಗಿತ್ತು ಮೊದಲು ಹೇಗಿತ್ತು ಅಂತಂದ್ರೆ ನಿಮಗೊಂದು ಮಾತು ಹೇಳ್ತೀನಿ. ನಾವು ಸ್ಥಳೀಯ ಯುವಕರ ಸಂಘದವರು, ನಮ್ಮ ಈ ಹಳೆಯ ವಿದ್ಯಾರ್ಥಿಗಳು ನಮ್ಮ ವರ್ಷದಲ್ಲಿ ಒಂದು ಸರಿ ಅವ್ರನ್ನ ಕೇಳಬೇಕಾಗಿಲ್ಲ. ಯಾರು ಇವ್ರು ಹೋಗಿ ಇವರನ್ನು ಹೆಡ್ ಮಾಸ್ಟರ್ ಹತ್ರ ಒಂದು ಮಾತನಾಡಿ ಅವರೊಟ್ಟಿಗೆ ಸೇರಿಕೊಂಡು ಸ್ಕೂಲಿನ ಇದರಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾತಾಡ್ತಾರೆ. ಅದನ್ನೇ ದುರುಪಯೋಗ ಮಾಡಿಕೊಂಡಿದ್ದು RSS ಈವರೆಗೆ. RSS ಅಲ್ಲ, ಯುವಕರ ಸಂಘ. ನೀವು ಅದನ್ನ ದುರುಪಯೋಗ ಅದಕ್ಕಾಗಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನೋಡಿ. RSS ಅಲ್ಲಿ ಒಂದು ಉಂಟು, ಹೇಗೆ ಗೊತ್ತುಂಟಾ? ಯಾರ ಹತ್ರ ಕೇಳಬೇಕಾಗಿಲ್ಲ. ಶಾಲೆಯಲ್ಲಿ ಗುರುಪೂಜೆ ಮಾಡುದೆ, ಶಾಲೆ ರಕ್ಷಾಬಂಧನ ಮಾಡುದೆ, ಶಾಖೆ ಅದು ಮಾಡುದೆ, ಕೇಳಿಕೆ ಅಂತ ಇಲ್ಲ. ಯಾರು ಕೇಳ್ತಾರೆ ಇದನ್ನು? ದೇವಸ್ಥಾನದಲ್ಲಿ ನಾವು ಮಾಡುದೆ, ಭಜನೆ ಮಂದಿರದಲ್ಲಿ ಅಲ್ಲ, ದೇವಸ್ಥಾನ ಮಾಡುದೆ. ಅಂದ್ರೆ ನಾವು ಸುಪೀರಿಯರ್, ನಾವು ಪ್ರಶ್ನಾತೀತ. ಸೊ ಈಗ ಪ್ರಶ್ನಿಸಿದ್ದಾರೆ, ಅದರಿಂದ ಅದು ಇನ್ನಷ್ಟು ಶಕ್ತಿಶಾಲಿ ಆಗಿದೆ. ಅದು ಇನ್ನಷ್ಟು ಶಕ್ತಿಶಾಲಿ ಈ ಸಲ ಆಗುದಿಲ್ಲ ಸರ್. ನಾನು ಆಗಲೇ ಹೇಳಿದೆ, ಯಾಕಂದ್ರೆ ಇವರ ಎಲ್ಲ ಬಂಡವಾಳಗಳು ಹೊರಗೆ ಬರ್ತೀವಿ. ಇವರೆಷ್ಟು ದೂರ ಅಂದ್ರೆ ಅದು ಯಾಕೆ ಗೊತ್ತಾ? ಇವರ ಹತ್ರ ನೆಟ್ವರ್ಕ್ ಈಗೆಲ್ಲ ಇವ್ರ ನಿಮಗೆ ಸಂಖ್ಯೆ ಇರ್ಬೋದು, ಆದ್ರೆ ಈ RSSನ ಗುಣ ಉಂಟಲ್ಲ, ಅದು ಈಗ 100 ಜನ ಕೌರವರು ಗೆಲ್ಲಕ್ಕೆ ಆಗ್ಲಿಲ್ಲ, 5 ಜನ ಪಾಂಡವರ ಎದುರು. ಆಯ್ತಾ? ಇವರ ಹತ್ರ ಧರ್ಮದ ಹೆಸರು ಸೋಗು ಹಾಕೊಂಡಿದ್ದದ್ದು. ಈಗ ಧರ್ಮ ಇಲ್ಲ ಇವರೊಟ್ಟಿಗೆ. ಧರ್ಮ ಅಂದ್ರೆ ಎಂತ? ಸತ್ಯ ಮತ್ತು ಧರ್ಮ. ಸತ್ಯ ಸರ್, ಸತ್ಯಕ್ಕಿಂತ ದೊಡ್ಡದು ಎಂತ ಉಂಟು? ಇವರು ಇಡೀ ಸುಳ್ಳನ್ನೇ, ಸಂಘದ ಶಾಖೆ ವರದಿ ಕೊಡುವುದೇ ಸುಳ್ಳು, ಆಮೇಲೆ ಇತಿಹಾಸವನ್ನೇ ಸುಳ್ಳಾಗಿ ಹೇಳುವುದು, ಸುಳ್ಳಾಗಿ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವುದು, ಸುಳ್ಳು ಮಿತ್ರರನ್ನು ಸೃಷ್ಟಿಸುವುದು, ಸುಳ್ಳು ಶತ್ರುಗಳನ್ನು ಸೃಷ್ಟಿಸುವುದು, ಸುಳ್ಳೇ ಮನೆದೇವರು. ಹಾಗಾಗಿ ಈ ಸಲ ಸುಳ್ಳಿನ ವಿಷಯ ಬಂದಾಗ ಅಂದ್ರೆ RSS ನಲ್ಲಿ ಶಿಸ್ತು, ಸಂಯಮ ಅದೆಲ್ಲ ಉಂಟು. ಅದರ ಜೊತೆಯಲ್ಲಿ ಅದೇ ಇದರಿಂದ ಬಂದ ಪ್ರಧಾನಮಂತ್ರಿ, ಅದು ಗೊತ್ತಾಗ್ತುಂಟು ಸರ್. ಅದ್ರ ಹೇಳ್ಬೇಕು, ಏನು ಹೇಳಿದ್ರು ಏನು ಮಾಡಿದ್ರು ಎಲ್ಲ ಗೊತ್ತಾಗ್ತದೆ. ಸೊ ಸರ್, ನಿಮಗೆ ನೀವು ಹೇಳಿದಿರಿ, ಇದೆಲ್ಲದನ್ನು ಒಪ್ಕೊಳ್ಳೋಣ. ಸರಿ, ಸತ್ಯ ಒಪ್ಕೊಳ್ಳೋಣ, ನಡೀತಾ ಇದೆ, ಇದು ನಡೀತಾ ಇರುವಂತ. ಆದರೆ ಒಂದು ಸಮಸ್ಯೆ ಇದೆ. ಸಂಘ ಏನು ಮಾಡ್ತಾ ಇದೆಯೋ ಅದನ್ನು ಯಾವ ರೀತಿಯಲ್ಲಿ ಅದಕ್ಕೆ ಟಕ್ಕರ್ ಕೊಡಬೇಕಿತ್ತೋ ಆ ಅವಕಾಶಗಳನ್ನೆಲ್ಲ ಕಾಂಗ್ರೆಸ್ ಹಾಳು ಮಾಡಿಕೊಳ್ತಾ ಇದೆ. ಉದಾಹರಣೆಗೆ ಅದು ಹೇಗೆ ಸರಿ ರಾಹುಲ್ ಗಾಂಧಿ ಅವರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಅಲಿಗೇಷನ್ಗಳನ್ನು, ವೈಯಕ್ತಿಕ ನಿಂದನೆಗಳನ್ನು, ಅತ್ಯಂತ ತುಚ್ಛ ನಿಂದನೆಗಳನ್ನು ಮಾಡ್ತಾ ಬಂದರು. ಯಾರು? ಸಂಘ ಮಾಡಿಲ್ಲ, ಮಾಡಿಲ್ಲ ಅಂತ ಹೇಳಿದ್ರೆ ಸಂಘ ರಿಜಿಸ್ಟರ್ ಅಲ್ಲ, ಅದರಿಂದ ಸಂಘ ಮಾಡಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸಂಘದಿಂದ ಬಂದ ವ್ಯಕ್ತಿಗಳು. ಆದರೆ ಕಾಂಗ್ರೆಸ್ಸಿನ ಯಾರೊಬ್ರು ಅವರ ರಕ್ಷಣೆಗೆ ಧಾವಿಸಲಿಲ್ಲ, ಏಕಾಂಗಿಯಾಗಿ ಹೋರಾಟ. ರಕ್ಷಣೆಗೆ ಸಂತೋಷ್ ಲಾಡ್ ಕೂಡ ಅದನ್ನ ಹೇಳ್ತಾ ಇರೋದು, ಪ್ರಿಯಾಂಕ್ ಖರ್ಗೆ ಅವರ ರಕ್ಷಣೆಗೆ ಕಾಂಗ್ರೆಸ್ನವರು ಬರ್ತಾ ಇಲ್ಲ, ಇದು ನಮ್ಮ ದುರದೃಷ್ಟ ಅಂತ ಹೇಳಿದ್ರು. ಅಂದ್ರೆ ಅದಕ್ಕೆ ಉತ್ತರ ಕೊಡಬೇಕು. ಇಲ್ಲ, ಈ 1-2 ಸಂಗತಿ ಉಂಟು ನೋಡಿ. ಕಾಂಗ್ರೆಸ್ನ ಹತ್ರ ಇದು ನಾನು ಈಗ ಮೊದಲು ಹೇಳಿದರೆ ಕಾಂಗ್ರೆಸ್ ಸಭೆಯಲ್ಲಿ ನಾನು ಹಂಚಿದ್ದೇನೆ. ಕಾಂಗ್ರೆಸ್ಸು ಯಾವಾಗಲೂ ಸಂಘಟನಾತ್ಮಕ ಈ ರೀತಿಯ ಒಂದು ಕೇಡರ್ ಬೇಸಲ್ಲಿ ಆಗಲಿಲ್ಲ. ಅದು ಚಳುವಳಿ. ಆ ಕಾಲದಲ್ಲಿ ಚಳುವಳಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಚಳುವಳಿ ರೂಪದಲ್ಲಿ, ಆ ಬಳಿಕ ಅದೇ ಸ್ಪೀಡಲ್ಲೇ ಅದು ಬಂದದ್ದು. ನಿಮಗೆ ಕಾಂಗ್ರೆಸ್ನಲ್ಲಿ ವ್ಯಕ್ತಿಗತವಾಗಿ ತುಂಬ ಸಾಮರ್ಥ್ಯಶಾಲಿ ನಾಯಕರು, ಗ್ರಾಮ ಮಟ್ಟದಿಂದ ಕೇಂದ್ರ ಮಟ್ಟಕ್ಕವರೆಗೂ. BJPಯಲ್ಲಿ ನಾಯಕ ಬಹಳ ದುರ್ಬಲ, ಕಾರ್ಯಕರ್ತರ ನೆಟ್ವರ್ಕ್ ಉಂಟು. ಹಾಗೆ ಅಲ್ಲಿ ರಕ್ಷಣೆಗೆ ಬರುವುದು, ಧಾವಿಸುವುದು, ಸಮರ್ಥನೆ ಮಾಡೋದು, ವಿರೋಧ ಮಾಡೋದು ಎಲ್ಲದಕ್ಕೂ ರೆಡಿ ಇರ್ತಾರೆ. ಕಾಂಗ್ರೆಸ್ನಲ್ಲಿ ಆ ನೆಟ್ವರ್ಕ್ ಇಲ್ಲ. ಅದು ಕಾಂಗ್ರೆಸ್ಸಿನ ದೌರ್ಬಲ್ಯ ಹೌದು, ಶಕ್ತಿಯೂ ಹೌದು. ಈ ಕಾರಣದಿಂದಾಗಿ ಸೋತಿದ್ದ ಕಾಂಗ್ರೆಸ್ 136ಕ್ಕೆ ಬಂದದ್ದು, ಈಗ ವಾಪಸ್ ಪುನಃ ಜಾಸ್ತಿ ಆದದ್ದು. ಅಥವಾ ಮುಗೀತು ರಾಹುಲ್ ನವದೆಹಲಿ ಅಂತ ಹೇಳಿದಂತಹ ಕಾಂಗ್ರೆಸ್ಸು ಈಗ 100+ ಆದದ್ದು ಇದೇ ಕಾರಣದಿಂದಾಗಿ. ಅದು ಏರುಗತಿ ಅಂದರೆ ನಿಮಗೆ ನಾವು ಕೃತಕವಾಗಿ ಕಟ್ಟಿಕೊಂಡಷ್ಟು, ಸಮರ್ಥನೆಗೆ ಬಂದಷ್ಟು ಅದು ನಿಮಗೆ ಬಿದ್ದರೆ ಢಮಾರ್. ಈಗ ಇನ್ನು RSS ಆಗೋದು, BJP ಆಗೋದು ಅದುವೇ. ಈಗ ಸಮರ್ಥನೆಗೆ ಯಾಕಂದರೆ ಒಂದನೇದಾಗಿ ಒಂದಷ್ಟು ಈ ಕಾಂಗ್ರೆಸ್ನಲ್ಲಿ ಕೂಡ ಸೈದ್ಧಾಂತಿಕವಾದಂತಹ ಕ್ಲಾರಿಟಿ ಅದು ಕಡಿಮೆ ಆಗಿದೆ, ಅದು ಒಪ್ಪಿಕೊಳ್ಳಲೇಬೇಕು. ಅಲ್ಲ, ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ನಾವ್ಯಾಕೆ ಕೇಸರಿ ಹಾಕಬಾರ್ದು, ನಾವ್ಯಾಕೆ ಹಿಂದುತ್ವವಾದ ಅನ್ನೋ ಪ್ರಶ್ನೆ ಕೂಡ ಬಂದು ನಾಯಕರು ಕೂಡ. ಕೇಸರಿ, ಬಿಳಿ, ಹಸಿರು ಅದೆಲ್ಲ ಬಣ್ಣ ಸರ್, ಅದಕ್ಕೂ ಧರ್ಮಕ್ಕೆ ಯಾವ ಸಂಬಂಧವೂ ಇಲ್ಲ. ಪ್ರವಾದಿಯವರು ಇದಕ್ಕೆ ಹಸಿರು ಬಟ್ಟೆ ಹಾಕಿದ್ರು ಸರ್. ಹಸಿರು ಮುಸಲ್ಮಾನರದ್ದೇ ಅಷ್ಟೇ ಅಲ್ಲ, ರೈತರದ್ದು ಹೌದು.
ಕೇಸರಿ ನೀವು ಯಾಕೆ BJP RSS ಅಂತ ತಗೊಳ್ತೀರಿ? ತಗೊಳ್ತಾ ಇಲ್ಲ, ಅವರು ನಮ್ದು ಅಂತ ಹೇಳ್ತಾ ಇರೋದು. ಅಲ್ಲ, ಈಗ ಅದೇ ಕ್ಲಾರಿಟಿ ಇಲ್ಲದಿರುವ ಕಾರಣವೇ ಹೀಗೆಲ್ಲ ಅನಿಸೋದು ಅಂತ. ನಿಮಗೆ ಬಹಳ ಗಟ್ಟಿ ಇದ್ರೆ ಎಂಥ ಸಮಸ್ಯೆ, ಈ ಸೈದ್ಧಾಂತಿಕ ಕ್ಲಾರಿಟಿ ಎಲ್ಲರಿಗೂ ಬರಬೇಕು ಸರ್ ಒಂದು. ಆದರೆ ಈ ನಿಮಗೆ ಕಾಂಗ್ರೆಸ್ನಲ್ಲಿ ಒಂದು ದ್ವೇಷ ಸಾಧನೆಯ ಅಥವಾ ವ್ಯಕ್ತಿಗತ ಟೀಕೆಯ ರಾಜಕಾರಣ ಇಲ್ಲ. ಯಾಕೆಂತ ಕೇಳಿದ್ರೆ ಸಾಮರ್ಥ್ಯ ಉಂಟು ನಾಯಕನಿಗೆ. ಪ್ರತಿಯೊಬ್ಬ ಲೋಕಲ್ ನಾಯಕ ಕೂಡ ಅವ ಸಮರ್ಥನೆ. ಯಾಕೆಂದರೆ ಅವ ಸಾಮರ್ಥ್ಯವಂತ ಅಲ್ಲದಿದ್ದವನಿಗೆ ಕಾಂಗ್ರೆಸ್ಸಲ್ಲಿ ಉಳಿಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಕಾರ್ಯಕರ್ತರಿಲ್ಲ ಗೆಲ್ಲಿಸಲಿಕ್ಕೆ. ಈ ರೀತಿಯ BJP ರೀತಿಯ ಕಾರ್ಯಕರ್ತರ ಇಲ್ಲ, ಚುನಾವಣೆ ಸಂದರ್ಭದಲ್ಲಿ ಆಕ್ಟಿವ್ ಆಗ್ತಾರೆ. ಆದರೆ ನಿತ್ಯ ಚಟುವಟಿಕೆ ಮಾಡುವ ಈ ವಿಚಾರವನ್ನು ಇಟ್ಕೊಂಡು ಓಡಾಡುವ ಕಾರ್ಯಕರ್ತ ಕಾಂಗ್ರೆಸ್ನಲ್ಲಿ ಕಡಿಮೆ. ಹಾಗಾಗಿ ಇದರಿಂದ ಈಗ ರಾಹುಲ್ ಅವರ ಮೇಲೆ ಏನು ಆರೋಪಗಳು ಬಂತು ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಡೋದು. ಯಾಕಂದರೆ ಒಳಗಿಂದ ಪ್ರತಿಕ್ರಿಯೆ ಬಂದ್ರಲ್ಲ ಸರ್, ಒಳಗಿಂದ ಅಸಹನೆ ಇದ್ದಾಗ ಪ್ರತಿಕ್ರಿಯೆ ಬರ್ತದೆ. ಇವರಿಗೆ ಒಳಗಿಂದ ಇವರಿಗೆ ಅಸಹನೆ ಇದೆ, ಇವರಿಗೆ ಅನುಕಂಪ ಇರ್ಬೋದು ಅವರಿಗೆ. ಈಗ ರಾಹುಲ್ ಗಾಂಧಿ ಅವರಿಗೆ ಇವರ ಮೇಲೆ ಆರೋಪ ಯಾರು ಮಾಡ್ತಾರೆ ಅವರ ಬಗ್ಗೆ ಒಂದು ಅನುಕಂಪ ಬಂದಿರ್ಬೋದು ಅಂತ. ಸರಿ ಸರ್, ಬಹಳಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡ್ತಾ ಹೋದರೆ ಇನ್ನೂ ದೊಡ್ಡ ಮುಂದುವರಿಬೋದು ಅಂತ ಅನಿಸ್ತದೆ. ಬಟ್ ಒಂದು ಪ್ರಿಯಾಂಕಾ ಖರ್ಗೆ ಕಾರಣದಿಂದಾಗಿ RSS ಏನು ಅಂತ ತಿಳಿಸುವಂಥ ಒಂದು ಅವಕಾಶ ದೊರೆತಿದೆ ಅಂದ್ಕೊಳ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಿ. ಸೊ ದತ್ತಾತ್ರೇಯ ನಿಮಗೂ ಧನ್ಯವಾದ, ಹಾಗೆ ಲಕ್ಷ್ಮೀಶ್ ಗೌಡ ನಿಮಗೂ ಕೂಡ ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.